ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ದಿನಗಳಲ್ಲಿ ಕೋಪ ಅನ್ನೋದು ಯಾರಿಗೂ ತಹಬದಿಯಲ್ಲಿ ಇಲ್ಲ. ಅಂದರೆ ಮಾತನಾಡಿ ಬಗೆಹರಿಸಿಕೊಳ್ಬೇಕಾದಂಥ ಸನ್ನಿವೇಶದಲ್ಲೂ ಕೂಡ ಅನರ್ಥಗಳು ನಡೆದದ್ದು ಇದೆ. ಸಾಕಷ್ಟು ಉದಾಹರಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ. ಕ್ಷಣಿಕ ಕೋಪಕ್ಕೆ ತಮ್ಮ ಬದುಕನ್ನೇ ನಾಶಪಡಿಸಿಕೊಂಡಿರೋರು ಕೂಡ ಹಲವಾರು ಜನ ಇದ್ದಾರೆ. ಹಾಗಾದರೆ ಅದು ಏನೇ ಮುನಿಸು ಕೋಪ ಬಂದರೂ ಕೂಡ ಬಹುತೇಕರು ಹೇಳೋದು ಭಗವಂತನಿಂದ ಈ ಮುನಿಸಿಗೆ ಕಾರಣನೇ ಭಗವಂತ ಅಂತ. ಇನ್ನು ನಾವು ಮಾಡಿಕೊಳ್ಳುವಂಥ ಕೋಪದಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ, ಆ ವ್ಯತಿರಿಕ್ತ ಪರಿಣಾಮಕ್ಕೂ ಕೂಡ ಭಗವಂತನೇ ಹೊಣೆ ಅನ್ನುವಂಥ ಮಾತುಗಳನ್ನು ನಾವು ಕೇಳಿರ್ತೀವಿ. ಹಾಗಾದರೆ ನಿಜವಾಗಿಯೂ ಕೂಡ ಮುನಿಸು ಅಂದರೆ ಏನು, ನಾವು ಯಾಕೆ ಮುನಿಸನ್ನ ಮಾಡ್ಕೊಳ್ಬೇಕು, ಇದರ ಹಿನ್ನೆಲೆ ಏನು, ಇದರ ಅರ್ಥ ಏನು ಅಂತ ಹೇಳಿ ತಮ್ಮ ಜ್ಞಾನ ಭಂಡಾರದಿಂದ ಎಂದಿನಂತೆ ತಿಳಿಸಿಕೊಡೋರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿ ಗುರುಜಿ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಮುನಿಸು ಅಂತ ಹೇಳಿದ್ರೆ ಸಾಕಷ್ಟು ತರಹೇವಾರಿ ಅರ್ಥವನ್ನು ನೀಡುತ್ತೆ. ಒಂದು ಕಡೆ ಕೆಲವೊಂದು ಕ್ಷಣದಲ್ಲಿ ಮುನಿಸು ಅಂತ ಹೇಳೋದು ನಾವು ಏನು ಮಾಡ್ತಾ ಇದ್ದೀವಿ, ಏನು ಅದರ ಪರಿಯೇ ಇಲ್ಲದಂತೆ ನಾವು ವರ್ತಿಸ್ತಾ ಇರ್ತೇವೆ. ಹಾಗಾಗಿ ಮುನಿಸು ಅಂದರೆ ಏನು, ಅದರ ಹಿನ್ನೆಲೆ ಏನು, ಮುನಿಸಿನ ಮನೋಭಾವವನ್ನು ನಿಮ್ಮದೇ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ಸರಳವಾಗಿ ತಿಳಿಸಿಕೊಡೋದಾದರೆ ಏನು ಹೇಳ್ತೀರಾ ಗುರುಜಿ? ಹರಿ ಶ್ರೀ ಗುರುಭ್ಯೋ ನಮಃ. ವಿಚಾರ ಸರಳವಾಗಿ ಹೇಳಬೇಕು ಅಂತ ನಿನ್ನ ಬೇಡಿಕೆ. ಸರಳವಾಗಿ ಹೇಳೋಣ, ಆದರೆ ವಿಚಾರ ತಿಳ್ಕೊಂಡಾಗ ಸರಳತೆ ಅಲ್ಲ ಅಂತ ಗೊತ್ತಾಗತ್ತೆ. ಹೇಳೋ ಸರಳವಾಗಿ ಹೇಳೋಣ, ಆದರೆ ಅರ್ಥ ಮಾಡ್ಕೊಳ್ಳೋರಿಗೆ ಇದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ತಿಳಿಸ್ಕೊಡ್ಬೇಕು. ಸರಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದಾದರೆ, ಇವತ್ತು ರಕ್ಷಾಬಂಧನ ಏನದು ವಿಶೇಷ ಅಂದರೆ, ಏನಕ್ಕೆ ಮಾಡೋದು ಅಂದರೆ ಏನು ಹೇಳ್ಬೋದಮ್ಮ ಸರಳವಾಗಿ ಹೇಳೋದಾದರೆ? ಅಣ್ಣ ತಂಗಿಯರ ಬಂಧ, ತಂಗಿಯ ರಕ್ಷಣೆಗೋಸ್ಕರ. ಓಕೆ, ಇದು ಇವತ್ತು ನಾನು ಹೇಳ್ತಾ ಇರ್ತಕ್ಕಂತಹ ಒಂದು ವಿಚಾರಕ್ಕೂ ಈ ರಕ್ಷಾಬಂಧನ ಅಂತಕ್ಕಂತಹ ಒಂದು ವಿಷಯದಲ್ಲಿ ಒಂದು ಸಣ್ಣ ತುಳುಕು ಏನು, ರಕ್ಷೆ ಕಟ್ಟತಕ್ಕಂಥದ್ದು ಹಣ್ಣನಿಗೆ ಆಯಸ್ಸು, ಅಭಿವೃದ್ಧಿ, ಆನಂದ, ಏನು ಅವರವರ ಒಂದು ಭಾವನೆಗಿರಲಿ, ನಮ್ಮಣ್ಣ ಚೆನ್ನಾಗಿರಲಿ ಅಂತ ಕಟ್ಟಬೇಕು ಅಂತ ಹಲವಾರು ರೀತಿ ವಿಚಾರಗಳು ವ್ಯಾಖ್ಯಾನಗಳು ಬರುತ್ತೆ. ಅದನ್ನು ಒಂದೇ ಥರ ಅಂತ ಹೇಳಲಿಕ್ಕೆ ಬರಲ್ಲ. ಅದು ನಿಜವಾದ ವಿಚಾರ. ಅಣ್ಣನ ಬೆನ್ನಿಂದೆ ತಂಗಿ ಹುಟ್ಟಿದ್ಲು ಹೇಳ್ತೀವಲ್ಲ. ಈಗ ಈ ಬೆನ್ನು ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ರಕ್ಷಾಬಂಧನಕ್ಕೆ ಮೂಲ ಸತ್ಯ ಇರತಕ್ಕಂಥದ್ದು ಹೆಣ್ಣಿನ ಪೂರ್ಣವಾಗಿರ್ತಕ್ಕಂಥ ಸಂಕಲ್ಪ, ನಮ್ಮ ಅಣ್ಣ ಆರೋಗ್ಯವಾಗಿ ಚೆನ್ನಾಗಿ ನೆಮ್ಮದಿಯಾಗಿರಲಿ ಅಂತಕ್ಕಂತಹ ಒಂದು ಕೋರಿಕೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ರಕ್ಷಾ ಕಟ್ತಕ್ಕಂತಹ ವಿಷಯಕ್ಕಿನ್ನ ಹಣ್ಣಿನ ಬೆನ್ನಿಗೆ, ಅಣ್ಣನ ಬೆನ್ನಿಗೆ ಹಾಲನ್ನು ಮುಟ್ಟಿಸಿ, ಯಾಕೆ ಅಂದರೆ ಬೆನ್ನಿಂದೆ ಬಂದಿದ್ದು ತಂಗಿ, ಅದನ್ನು ವಿಶೇಷವಾಗಿ ಸರ್ಪ, ನಾಗದೋಷ ಇದೆಲ್ಲ ಹಲವಾರು ರೀತಿಗೆ ಇದೆಲ್ಲ ಬಿಡುಗಡೆ ಆಗೋದಕ್ಕೆ ಈ ಅಣ್ಣ ತಂಗಿಯ ಅನುಗ್ರಹ ಈ ಮೂಲಕವಾಗಿ ನಿವಾರಣೆ ಮಾಡಲಿಕ್ಕೆ ಅಂತ ಇರ್ತಕ್ಕಂಥ ಒಂದು ಈ ರಕ್ಷಾಬಂಧನ. ನಾವು ಕಾಸ್ಟ್ಲಿದು ಕಟ್ಟಿದ್ರೆ ಕಾಸ್ಟ್ಲಿಯಾಗಿ ದುಡ್ಡು ಕೊಡ್ಬೋದು, ಅಲ್ಲ ವಿಚಾರ ಜೋಕಾಗಿ ಹೇಳೋದು. ಚೆನ್ನಾಗಿರೋದು ಕಟ್ಟಿದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೋದು ಅಂತನೋ. ಸೊ ಇದನ್ನು ಒಂದು ಮನರಂಜನೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವಿಚಾರ ಆದರೂ ಕೂಡ ಇದರ ಸತ್ಯತೆ ಗೊತ್ತಾಗಬೇಕು ಅಲ್ವಾ? ಹಾಲಲ್ಲಿ ಎಂತಹ ಅಮೃತತ್ವ ಇರತಕ್ಕಂಥ ಶಕ್ತಿ ಇದೆ ಅಂತ ಗೊತ್ತಿದೆ ನಮಗೆ. ಹಾಗಿರಬೇಕಾದ್ರೆ ಅದನ್ನು ಹುತ್ತದ ಹತ್ರ ತನಿ ಎರೆದು ಅದನ್ನು ಸಂಕಲ್ಪ ಮಾಡಿ, ನಮ್ಮ ಅಣ್ಣನಿಗೋಸ್ಕರವಾಗಿ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಅಂಥೇಳಿ ಅಲ್ಲಿ ಸೂತ್ರವನ್ನು ರೆಡಿ ಮಾಡಿ, ಕೈ ಕಟ್ತಕ್ಕಂಥ ರಕ್ಷೆನ ಅಲ್ಲಿ ರೆಡಿ ಮಾಡಿ, ಹಾಲು ನೈವೇದ್ಯ ಮಾಡಿ, ಹಾಲು ಉತ್ತಕ್ಕೆ ಹಾಕಬಾರ್ದು, ನೈವೇದ್ಯ ಆಗಬೇಕು. ಅದನ್ನು ತಂದು ಹಣ್ಣನ ಒಂದು ಬೆನ್ನಿನ ಭಾಗಕ್ಕೆ ಮುಟ್ಟಿಸಿ, ತದನಂತರ ರಕ್ಷಾ ಕಟ್ತಕ್ಕಂತಹ ಒಂದು ವಿಚಾರಕ್ಕೆ ಇದು ಮಾಡುವಂಥ ಒಂದು ಸಂಕಲ್ಪ. ಇದ್ರ ಜೊತೆಗೆ ಮದುವೆಯಾಗಿ ಹೊರಟೋಗಿರ್ತಾರೆ, ಹೋಗ್ಲಿಕ್ಕಾಗಲ್ಲ, ಹೇಳಂಗಿಲ್ಲ. ಇಲ್ಲ ತಂಗಿ ಅಣ್ಣನ ಮನೆಗೆ ಬರಬೇಕು, ಇಲ್ಲ ಅಣ್ಣ ತಂಗಿ ಮನೆಗೆ ಹೋಗಬೇಕು, ಅಲ್ಲ ತಂಗಿ ಮನೆಗೆ ಅಣ್ಣ ಹೋಗಬೇಕು. ಯಾಕೆ ಅಂದರೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ಬೇಕು. ಸೊ ಇದು ಒಂದು ಬಾಂಧವ್ಯದ ಒಂದು ಸಂಕೇತ.
ಮಾಡೋದಾದರೆ ಬೇಕಾದಷ್ಟಿದೆ. ಆದರೆ ಇದಕ್ಕೆ ಇವತ್ತು ಹೇಳ್ತಕ್ಕಂಥ ವಿಚಾರಕ್ಕೆ ಒಂದು ಲಿಂಕ್ ಕೊಡ್ತಾ ಇದ್ದೀನಿ. ಈ ಬೆನ್ನು ಅಂತಕ್ಕಂತಹ ಒಂದು ವಿಷಯ ಎಲ್ಲಿಂದ ಎಲ್ಲಿಗೆ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಸಿದ್ಧತೆಯಾದಂತಹ ಬೆನ್ನು, ಜನನವಾದ ಮೇಲೆ ಆ ಬೆನ್ನಿಗೆ ನಾವು ಯಾವ ಮಟ್ಟಕ್ಕೆ ರಕ್ಷಣೆ ಮಾಡ್ತಾ ಇದ್ದೀವಿ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಇದನ್ನು ನಾನು ಒಂದು ತುಣುಕನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಜೀವ ಅಂದರೆ ಹುಟ್ಟು, ಸಾವು, ಜೀವನ, ಇವು ಮೂರೇ ತಾನೇ ನಮಗಿರೋದು. ಹುಟ್ಟು, ಸಾವು, ಜೀವನ, ಇವು ಮೂರಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಇವು ಮೂರಕ್ಕೂ ನಾವು ಭಗವಂತನನ್ನು ತೆಗೆದಿಟ್ಬಿಟ್ಟಿದ್ದೀವಿ. ಎಲ್ಲದಕ್ಕೂ ಕಾರಣ ಭಗವಂತ. ಹೌದಲ್ಲಮ್ಮ? ಹೌದು, ಹೇಳ್ತೀವಿ ಹಾಗೆ. ಓಕೆ, ಫೈನ್, ಒಪ್ಕೊಳ್ಳೋಣ, ಬೇಡ ಅಂತ ತಿರಸ್ಕಾರ ಮಾಡೋದು ಬೇಡ. ಆದರೆ ನಿಜವಾಗಿಯೂ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಮೂಲ ನಾವೇ ಹೊಣೆಗಾರರಾಗಿರ್ತೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬರು ಎತ್ತರ, ಒಬ್ಬರು ಕುಳ್ಳು, ಒಬ್ಬರು ಸಣ್ಣ, ಒಬ್ಬರು ದಪ್ಪ ಹುಟ್ಟುತ್ತಾರೆ ತಾನೆ. ಭಗವಂತನೇ ಕಾರಣನಾಗಿದ್ದರೆ ಒಂದೇ ರೀತಿ ಸಾವಿರಬೇಕಿತ್ತು, ಒಂದೇ ಥರದಲ್ಲೇ ಸಾಯಬೇಕಿತ್ತು, ಒಂದೇ ಥರದಲ್ಲೇ ಹುಟ್ಟಬೇಕಿತ್ತು, ಒಂದೇ ಥರದಲ್ಲಿ ಬೆಳಿಬೇಕಿತ್ತು. ಭಗವಂತನೇ ಕಾರಣನಾಗಿದ್ದಾಗ, ಹೌದಲ್ಲ? ಅದ್ಯಾಕದು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಒಂದು ಕರಿ, ಒಂದು ಬಿಳಿ, ಒಂದು ಕುಳ್ಳ, ಒಂದು ಡುಮ್ಮ, ಯಾಕದು? ಯಾರು ಮಾಡಿದ್ದಿದ್ದು? ನಾವಾ, ದೇವರ? ಅರೆ, ದೇವರು ಮಾಡಿದ ಸತ್ಯ ಅಂತ ಒಪ್ಕೊಳ್ಳೋದಾದರೆ, ಅಂದರೆ ಇಲ್ಲಿ ಸುಳ್ಳು ಅಂತಲ್ಲ ವಿಚಾರ, ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಗೊತ್ತಾಗತ್ತೆ. ಹುಟ್ಟು, ಸಾವು, ಜೀವನ ಭಗವಂತನ ಕೈಯಲ್ಲೇ ಇದೆ ಅನ್ನೋದೇ. ಆದರೆ ಭಗವಂತ ಅಲ್ಲಿಗೆ ಏನು ಲಂಚ ತಗೊಂಡು ರೆಡಿ ಮಾಡ್ತಾರಾ? ಈ ಮಗುನ ಬೆಳ್ಳಗೆ ರೆಡಿ ಮಾಡೋಣ, ಈ ಮಗುನ ಹ್ಯಾಂಡ್ಸಮ್ಮಾಗಿ ಮಾಡೋಣ, ಈ ಮಗು ಕಪ್ಪಾಗಿರಲಿ, ಏನಮ್ಮ? ಭಗವಂತ ನಮ್ಮಿಂದ ಏನೋ ನಿರೀಕ್ಷೆ ಮಾಡ್ತಾನ? ಇಲ್ಲ ಅಲ್ಲ? ಹಾಗಿರಬೇಕಾದ್ರೆ ಈ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತಕ್ಕಂಥದ್ದು, ಇದನ್ನ ಹೆಸರು ವಿಧಿ. ಇದ್ರ ಹೆಸರೇನು? ವಿಧಿ. ನಾವೇನು ಹೇಳ್ತೀವಿ? ಏನು ವಿಧಿನೋ ನಂದು ಅಂತೀವಿ. ಆ ವಿಧಿಗೆ ಅರ್ಥನೇ ಗೊತ್ತಿಲ್ಲ ನಮಗೆ. ಅಂದರೆ ನಾವು ಆಚರಣೆಗೂ, ನಾವು ಮಾಡ್ತಿರ್ತಕ್ಕಂಥದ್ದು, ನಡ್ಕೊಳ್ತಾ ಇರೋದಕ್ಕೆ ಒಂದಕ್ಕೊಂದು ಅರ್ಥವಿಲ್ಲದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಓನ್ಲಿ ಎಂಟರ್ಟೈನ್ಮೆಂಟ್. ಸರಿನಾ ಇಂಗ್ಲೀಷು? ಹಾಂ. ಯಾಕೆ ಅಂತಂದರೆ ಅಷ್ಟೇ ನಮ್ಮ ಬದುಕು. ಮದುವೆ ಮಾಡ್ಕೋ ಅದೇನೆ, ಮಗು ಮಾಡ್ಕೋ ಅದೇನೆ, ಮನೆ ಕಟ್ಟು ಅದೇನೆ. ನಾವು ಓನಲ್ಲಿ ಮನರಂಜನೆಗಾಗೇ ಬದುಕಿದ್ದೀವಿ. ಆಮೇಲೆ ಹೇಳ್ತೀವಿ ದೇವರಿಗೆ ಅಂತ. ನಾವು ಎಂತಹ ಸುಳ್ಳು ಹೇಳುವಂತಹ ಒಂದು ವಿಶೇಷತೆ ನಮ್ಮಲ್ಲಿದೆ, ಲೆಕ್ಕ ಹಾಕೊಳ್ಳಮ್ಮ. ಭಗವಂತನಿಗೆ ಒಪ್ಸೋದಾದರೂ ಕೂಡ ನಮ್ಮ ಸೋಮಾರಿತನಕ್ಕೆ ನಾವು ಬೆಲೆ ಕೊಡದೆ, ಆ ಸೋಮಾರಿತನ ನಮಗೆ ಬೇಕಾ ಅಂತ ಯೋಚನೆ ಮಾಡಿದ್ರೆ ಭಗವಂತನ ಕಡೆ ವಾಲಲ್ಲ. ಭಗವಂತ ನಿಮ್ಮ ದೇಹದ ಪ್ರತಿ ಅಣುವಿನಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಕೃತಿಯಲ್ಲಿ ಅಡಗಿ ಕೂತಿರ್ತಕ್ಕಂಥ ಆ ಭಗವಂತನನ್ನು ನಾವು ಎಷ್ಟು ಮಟ್ಟಕ್ಕೆ ನಾವು ನಿಂದನೆ ಮಾಡ್ತೀವಿ ಅಂತಕ್ಕಂತಹ ಒಂದು ಸಂದೇಶ ಇವತ್ತು ನಿಮಗೆ ಅರ್ಥ ಆಗಬೇಕು. ಯಾಕೆ ಈ ರೀತಿ ವ್ಯತ್ಯಾಸವಾಗಿ ಮಕ್ಕಳು ಹುಟ್ಟಬೇಕು? ಒಂದೇ ಥರ ಯಾಕೆ ಮಕ್ಕಳಾಗ್ತಾ ಇಲ್ಲ? ಯಾಕೆ ಆಗಬಾರ್ದಾಗಿತ್ತು? ಇದು ಕೊರಕೆ ಅಂದರೆ ಕೆಲವರಿಗೆ ಮದುವೆ ಮನೆಗಳಲ್ಲಿ ಅಣ್ಣ ತಂಗಿ ನೋಡಿ ಹೊಟ್ಟೆವರಿ ಪಟ್ಕೊಳ್ಳೋದಿಲ್ವೇ ನಮ್ಮ? ನೀನು ನೋಡು, ನೀನು ಚೆನ್ನಾಗಿದೆಯಾ, ಅದಕ್ಕೆ ಅಪ್ಪ ಅಮ್ಮ ನೀನು ಚೆನ್ನಾಗಿ ನೋಡ್ಕೋತಾನೆ, ನಾನು ಚೆನ್ನಾಗಿಲ್ಲ ಅದಕ್ಕೆ ನಾನು ಸರಿಯಾಗಿ ನೋಡಲ್ಲ, ಬರುತ್ತಲ್ವಾ? ಹೀಗೆ ಹಲವಾರು ವಿಚಾರಗಳು ಬರುತ್ತೆ, ವೈಮನಸ್ಸು ಬರುತ್ತೆ. ಜೊತೆಗೆ ಅಯ್ಯೋ ನನ್ನ ತಂಗಿ ತುಂಬ ಮುನಿಸ್ಕೋತಾಳೆ ಪದೇ ಪದೇ, ಅಯ್ಯೋ ನಮ್ಮ ಅಣ್ಣ ತುಂಬ ಮುನಿಸ್ಕೋತಾರೆ, ಅಯ್ಯೋ ನನ್ನ ಗಂಡ ಮುನಿಸ್ಕೋತಾರೆ. ಮಗುವಿಂದನೂ ಮುನಿಸಿದ್ದೇ ಇದೆ, ಹೌದಾ? ಹೌದು ಹೌದು. ಇದು ಹೇಗಿದು, ಯಾಕಿದು? ಅದನ್ನ ಕೋಪ ಅಂದ್ಕೊಳ್ಳಿ, ಮುನಿಸು ಅಂದ್ಕೊಳ್ಳಿ. ಕೋಪ ಪರವಾಗಿಲ್ಲ, ಮುನಿಸು ಭಾರಿ ಡೇಂಜರ್, ಬೇಗ ಮನುಷ್ಯ ಸಾಯ್ತಾನೆ. ಮುನಿಸು ಜಾಸ್ತಿ ಮಾಡ್ಕೊಂಡ್ರು ಸಾವು ಬೇಗ. ಕೋಪ ಸ್ವಲ್ಪ 50% ಪರವಾಗಿಲ್ಲ, ಯಾಕೆಂದರೆ ತೋರಿಸ್ಬಿಡ್ತಾರೆ ಕೋಪನ ಯಾವುದ್ರ ಮೇಲೋ, ಅದು ಹೋಯ್ತದು. ಬಟ್ ಮುನ್ಸಾಗಲ್ಲ, ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ, 20-30 ವರ್ಷ ಅಣ್ಣ ತಂಗಿ ಮಾತಾಡದೇ ಇರುವಂಥ ಪ್ರಸಂಗಗಳು ಬೇಕಾದಷ್ಟಿದೆ. ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಅವ್ರು ಹೇಳ್ದಂಗೆ ನಡ್ಕೊಳ್ಳೋದೇ ಇರ್ಬೋದು, ಅಥವಾ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ಬೋದು, ಏನೋ ಒಂದು ಆಗಿರುತ್ತೆ. ಅಣ್ಣ ತಂಗಿ ಬಂಧನ ಯಾವುದೇ ಕಾರಣಕ್ಕೂ ಬಂಧನದಲ್ಲೇ ಇರುತ್ತೆ. ಹೇಗಿದು? ಯಾಕೆ ಆಗ್ತಾ ಇದೆ ಇದು? ಒಂದು ಕಡೆ ದೇವರು ಅಂತೀವಿ, ಒಂದು ಕಡೆ ಧರ್ಮ ಅಂತೀವಿ. ಇದಕ್ಕೆ ಧರ್ಮಸ್ಥಾಪನೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಧರ್ಮಸ್ಥಾಪನೆ. ಧರ್ಮಸ್ಥಾಪನೆ, ಮನುಷ್ಯನ ಧರ್ಮಸ್ಥಾಪನೆ ಅಂದರೆ ಯಾವುದು? ಮಗುವನ್ನು, ಶಿಶುವನ್ನು ನಾವು ರಚನೆ ಮಾಡ್ತಕ್ಕಂಥದ್ದನ್ನು ಧರ್ಮಸ್ಥಾಪನೆ ಅಂತ ಹೇಳ್ತೀವಿ. ಮಗುವನ್ನು ಶಿಶು ರಚನೆ ಮಾಡ್ತಕ್ಕಂಥದ್ದು, ಇದನ್ನು ಧರ್ಮಸ್ಥಾಪನೆ ಅಂತ ಹೇಳ್ತೀವಿ. ಅಲ್ಲ, ದೇವರು ಮಗುನ ರೆಡಿ ಮಾಡ್ತಾರೆ, ರಚನೆ ಮಾಡ್ತಾರೆ ಅಂತ ಒಪ್ಕೊಂಡಿದ್ದೀವಿ, ಸತ್ಯನೇ. ಹಾಗಿದ್ದ ಮೇಲೆ ಇಲ್ಲಿ ಆ ರಚನೆಗೆ ಮೂಲ ಕಾರಣ ಮಗುವಿಗೆ ತಂದೆ ತಾಯಿಯೇ ಮೂಲ ಕಾರಣರಾಗಿರ್ತಾರೆ. ಅದರ ನಂತರ ಭಗವಂತನ ಅನುಗ್ರಹ ಕೂಡ ಅಲ್ಲಿ ಪ್ರಾಪ್ತಿಯಾಗತ್ತೆ. ಇದೆರಡೂ ಸೇರೇ ಒಂದಾಗತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ
ಯಾವುದು? ಪ್ರಾಣ. ಹೌದಾ? ಈ ಪ್ರಾಣದ ಮೂಲ ಅರ್ಥವನ್ನು ನಾವು ತಿಳ್ಕೊಂಡಾಗ ನಮ್ಮ ವಿಧಿ ಅಂತ ನಾವೇನು ಹೇಳ್ತೀವಿ, ಎಲ್ಲದಕ್ಕೂ ಕಾರಣ ಭಗವಂತ ಅಂತ ನಾವೇನು ಹೇಳ್ತೀವಿ, ಹೇಳೋದು ಸರಿಯೇ, ನಾನು ನಡ್ಕೋತಾ ಇಲ್ಲ, ಬರೀ ಸುಳ್ಳು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಪ್ರಾಯಶ್ಚಿತ್ತ ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದರೆ, ಮುನಿಸು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನಮ್ಮ. ಯಾರು ಮನೆಯನ್ನು ಕಟ್ಟಿಸ್ತಾರೆ, ನನ್ನ ಮಗಳಿಗೆ ಈ ರೂಮು, ನನ್ನ ಮಗನಿಗೆ ಈ ರೂಮು, ನಮಗೆ ಇದು, ಗೆಸ್ಟ್ಗೆ ಇದು, ಯಾರು ಸಪ್ರೇಟಾಗಿ ಮಕ್ಕಳನ್ನ ಮಲಗಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಮಕ್ಕಳಿಗೆ ಈ ರೋಗ ಶುರುವಾಗತ್ತೆ. ಒಪ್ಕೋಬೋದಾ? ಸಪ್ರೇಟ್ ರೂಮ್ ಯಾರು ಕೊಡ್ತಾರೆ ಮಕ್ಕಳಿಗೆ, ಮನೋರೋಗ, ಮುನಿಸು, ಬೇಜಾರು, ಕಾಯಿಲೆ, ಹುಚ್ಚು, ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಎಲ್ಲ ಅಲ್ಲೇ ಇರೋದು ಸಪ್ರೇಟ್ ರೂಮಲ್ಲಿ. ಹಾಗಾದರೆ ಮನೆ ಕಟ್ಸೋದು, ಸಪ್ರೇಟ್ ರೂಮ್ ಕೊಡೋದು ತಪ್ಪಾ? ಅಕ್ಷರಶಃ ಕೋಟಿ ಪಟ್ಟು ತಪ್ಪು. ತಂದೆ ತಾಯಿ ಮಕ್ಕಳನ್ನು ಹಾಳು ಮಾಡಬೇಕು ಅಂದರೆ ಸಪ್ರೇಟ್ ರೂಮಲ್ಲಿ ಹಾಕಬೇಕು, ನೋಡಿ ಹೆಂಗಿರುತ್ತೆ ಅಂತ. ನಿನ್ನ ಪ್ರಕಾರ ಹಾಕೋದು ಸರಿ ಅಂತೀಯ ತಪ್ಪು ಅಂತೀಯಮ್ಮ? ಸಪ್ರೇಟ್ ರೂಮಲ್ಲಿ ಮಕ್ಕಳನ್ನ ಮಲಗಿಸೋದು ಸರಿನಾ ತಪ್ಪಾ? ತಪ್ಪು ಗುರುಜಿ, 100% ತಪ್ಪು. ಯಾಕೆ ಅಂದರೆ ಅದರದ ವರ್ಣನೆಯೇ ಇವತ್ತು ಹೇಳೋಣ. ಮಕ್ಕಳನ್ನು ಸಪ್ರೇಟಾಗಿ ಹಾಸ್ಟೆಲಲ್ಲಿ ಓದಿಸೋದು, ಸಪ್ರೇಟಾಗಿ ರೂಮಲ್ಲಿ ಮಲಗಿಸೋದು, ಇದಿಷ್ಟು ಮಕ್ಕಳಿಗೆ ನಾವು ಕೊಡ್ತಿರುವ ದೊಡ್ಡ ಶಿಕ್ಷೆ. ದಾರಿ ತಪ್ಪಿಸುವುದಕ್ಕೆ, ಅನಾರೋಗ್ಯಕ್ಕೆ, ಬರದೇ ಇರೋ ರೋಗಗಳು ಬರುವುದಕ್ಕೆ, ಇದಿಷ್ಟಕ್ಕೂ ಕಾರಣ ತಂದೆ ತಾಯಿಗಳೇ ಹೊಣೆ. ಈಗ ದೇವ್ರಿಗೆ ಹೋಗ್ಬೇಕಾ, ತಂದೆ ತಾಯಿ ಹತ್ರ ಹೋಗ್ಬೇಕಾ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಕಾರಣ ಭಗವಂತನನ್ನು ಹೊಣೆಗಾರಿಕೆಯನ್ನು ಮಾಡುವುದು ಎಲ್ಲರೂ ಮಾಡಬೇಕಾದ ಧರ್ಮನೇ ಅದು. ಆದರೆ ದೇವರ ಹೆಸರು ಹೇಳ್ಕೊಂಡು ನಾವು ನಡ್ಕೊಳ್ತಾ ಇರೋದು, ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಸ್ವಲ್ಪ ಯೋಚನೆ ಮಾಡಿ. ಈ ಸಪ್ರೇಟ್ ರೂಮ್ ಅಂತಕ್ಕಂಥದ್ದು ಮಾಡೋದ್ರಿಂದ ಏನು ಅಪರಾಧ ಆಗಿದೆ ಸ್ವಲ್ಪ ಹೇಳ್ಬಿಡಿ ಅಂತ ಕೆಲವ್ರ ಕೋರಿಕೆ ಇರುತ್ತೆ ಅಂತ ಅನ್ಕೋತೀನಿ ನಮ್ಮ. ಅದೇನು ಹೇಳ್ಬಿಡಿ ಸ್ವಾಮಿ, ಮಕ್ಕಳನ್ನು ಸಪ್ರೇಟಾಗಿ ಮಲಗಿಸೋದ್ರಿಂದ ಏನು? ಅದಕ್ಕಿಂತ ಹೆಚ್ಚಾಗಿ ವಿಭಿನ್ನವಾಗಿ ಗಂಡ ಹೆಂಡತಿ ಸ್ವಲ್ಪ ಬರೋ ತಡ ಆದರೆ ಮುನಿಸು ಮಾಡ್ಕೊಂಡು ಮಲ್ಕತ್ರ ಇಲ್ವಾ? ಅಲ್ಲೂ ಸಮಸ್ಯೆ ಇದೆ. ಇಲ್ಲೂ ಮುನಿಸು, ಅಲ್ಲೂ ಮುನಿಸು. ಯಾಕೆ? ಈ ಎರಡಕ್ಕೂ ಒಂದೇ ಒಂದು ಸತ್ಯವನ್ನು ಇವತ್ತು ಹೇಳೋಣ. ಯಾವುದದು ಅಂಥ ಸತ್ಯ? ನಮ್ಮ ಉಸಿರಾಟದ ಪೂರ್ಣ ಸತ್ಯವನ್ನು ತಿಳಿಯದೆ, ನಮ್ಮ ಉಸಿರಾಟದ ಪೂರ್ಣ ಸತ್ಯವನ್ನು ತಿಳಿಯದೆ ನಾವು ಈ ರೀತಿ ಅನುಭವಿಸೋದಕ್ಕೆ ಕಾರಣವಾಗಿದೆ. ಇದಕ್ಕೆ ದೇವ್ರ ಹೊಣೆನಾ, ನೀವು ಹೊಣೆನಾ? ನೀವೇ ಡಿಸೈಡ್ ಮಾಡಿ. ನನ್ನ ಮಗುಗೆ ಒಳ್ಳೆ ಗುಣ ಬರಬೇಕು, ಕೇಳ್ತಾರೆ ಇಲ್ಲಮ್ಮ? ಹೌದು, ಕೇಳ್ತಾರೆ. ಬರಲ್ಲ ರೀ. ಯಾಕೆ ಅಂದರೆ ಉಸಿರಿನ ಸತ್ಯವನ್ನು ಗೊತ್ತಿಲ್ಲ, ಅದಕ್ಕೆ ಒಳ್ಳೆ ಗುಣ ಮಕ್ಕಳಲ್ಲಿ ಬರಲ್ಲ. ಅದು ದೇವ್ರು ಕೊಡೋದಾ? ಅಲ್ಲ, ನಾವೇ ರೂಪಿಸೋದು ಅದನ್ನು. ಮಗುವಿನ ಗುಣ ಬದಲಾವಣೆ, ಮಗುವಿನ ದೇಹ ಬದಲಾವಣೆ, ಗಂಡನ ವರ್ತನೆ ಬದಲಾವಣೆ, ಹೆಂಡತಿಯ ಅಭ್ಯಾಸಗಳ ಬದಲಾವಣೆ, ಇವೆಲ್ಲವೂ ಕೂಡ ನಮ್ಮ ಕೈಗೆ ಭಗವಂತ ಕೊಟ್ಟುಬಿಟ್ಟಿದ್ದಾನೆ ರಿಮೋಟ್ನ. ಹೆಂಗೆ ಬೇಕು ಅಪ್ಲೈ ಮಾಡ್ಕೋ ಅಂತ. ನಾವು ರಿಮೋಟ್ನೇ ಬಿಸಾಕ್ಬಿಟ್ಟಿದ್ದೀವಿ. ಯಾಕೆ? ದೇವರವನೇ ಬಿಡು ಹೆಂಗೋ ಮಾಡ್ಕೊತಾನೆ ಅಂತ. ಏನಮ್ಮ? ಹೌದು, ರಿಮೋಟ್ ಗೊತ್ತು, ಎಲ್ಲ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ ಅಂತ ನಾವು ಬಿಸಾಕ್ಬಿಟ್ಟಿದ್ದೀವಿ. ಯಾಕೆಂದರೆ ಬೇಜಾರು, ಏನು ಕರ್ಮಾರಿ, ಏನು ಜೀವನ ಇದು ಅಂತ. ಹಾಗಾಗಿ ಆ ಮಗು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಸಿಂಪ್ಟಮ್ಸ್ನ ಪ್ರತಿಯೊಬ್ಬರು ಬೇಕಾದ್ರೆ ಗಮನಿಸ್ಕೋಬೋದು. ನೋಡಿರ್ತೀರ ಚಿಕ್ಕ ಮಕ್ಕಳಲ್ಲಾಗಿದ್ದಾಗ ಅಥವಾ ದೊಡ್ಡವರಾದಾಗಲೂ ನೋಡ್ತೀರಾ, ಈ ಕ್ಷಣದಲ್ಲಿ ನೋಡ್ತೀರಾ. ಏನು ಅಂದರೆ ಮೂಗು ಉಜ್ಜೋದು, ಕಣ್ಣು ಉಜ್ಜೋದನ್ನು ಯಾರು ಮಾಡ್ತಾರೆ, ಮಕ್ಕಳಾಗಲಿ ದೊಡ್ಡವರಾಗಲಿ, ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಕಣ್ಣು ಉಜ್ಕೋತಾರೆ, ಉಜ್ತಾನೇ ಇರ್ತಾರೆ, ಬಿಡೋದೇ ಇಲ್ಲ. ಇವು ಏನಕ್ಕೆ ಇಷ್ಟೊಂದು ಕಣ್ಣು ಉಜ್ತೀಯ ಅಂತ, ಅದೇನು ನವೆ, ತುಂಬ ನವೆ ಆಗುತ್ತೆ. ಮೂಗು ಉಜ್ತಕ್ಕಂಥ ಮಗುಗೆ ಇಮ್ಮಿಡಿಯೇಟಾಗಿ ಜ್ವರ ಬರುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೋಬೋದು. ಶೀತ ಬರುತ್ತೆ, ಇಲ್ಲ ಜ್ವರ ಬರುತ್ತೆ. ಮೂಗು ಯಾವ ಮಗು ಹಿಂಗೆ ಉಜ್ಜುತ್ತೆ, ಆ ಮಗು ಇನ್ನೂ ಬೇಜಾರು ಗೊತ್ತಿಲ್ಲ, ಕೋಪ ಗೊತ್ತಿಲ್ಲ, ಆದರೂ ಮೂಗುಜ್ಜುತ್ತೆ ಅಂದರೆ ಎಷ್ಟರ ಮಟ್ಟಕ್ಕೆ ರೆಡಿಯಾಗಿದೆ ಲೆಕ್ಕ ಹಾಕೊಳ್ಳಿ. ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ತನ್ನ ದೇಹದ ಭಾಗಗಳು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸಮಸ್ಯೆಯಲ್ಲಿದೆ ಅಂತಕ್ಕಂತಹ ಒಂದು ಜ್ಞಾನ ಆ ಮಗು ತೋರಿಸುತ್ತೆ. ನಮಗೆ ಎಷ್ಟೆಷ್ಟೋ ವಯಸ್ಸಾಗೋಗಿದೆ, ನಮ್ಗೆ ಅರ್ಥನೇ ಆಗಿಲ್ಲ. ಅದಕ್ಕೇನೋ ಒಂದು ಕಾರಣ ಹೇಳ್ಕೊಂಡು ತಪ್ಪಿಸ್ಕೊಂಬಿಡೋದು. ಶೀತಕ್ಕೆ ಹಂಗಾಗತ್ತೆ, ವೆದರ್ಗೆ ಹಂಗಾಗತ್ತೆ, ಹಿಂಗೆ ತಾನೇ ಕತೆ ಹೇಳೋದು ನಾವು, ಅಲ್ಲಮ್ಮ? ಸೊ ನಾವು ಕತೆ ಹೇಳ್ಕೊಂಡೇ ಬದುಕ್ತೀವಿ ಹೊರತು ನೆಮ್ಮದಿ ಬದುಕೋಕ್ಕಾಗಲ್ಲ. ಯಾಕೆ? ನಮ್ಮ ಪೂರ್ತಿ ಕತೆ ನಮ್ಮದೇ ಕತೆ ಹೇಳೋದು ದೇವ್ರಿಗೆ, ಸ್ಟೋರಿ ನಿಂದೆ, ದೇವ್ರ ಮೇಲೆ ಹೆಸರಿಟ್ಬಿಡೋದು. ಯಾಕೆ ಅಂದರೆ
ರಾಮ ಅಂತ ಇಟ್ಬಿಟ್ಟು ರಾವಣನ ಥರ ಆಡ್ತಾನೆ. ರಾಮ ಅಂತ ಹೆಸರು ಇಡಬಾರ್ದು ಅಂತ ನಮ್ಗೆ ಗೊತ್ತಿಲ್ಲ. ರಾವಣನೋ ಕರ್ರಗವನೋ ಬೆಳಗವನೋ ರಾಮ ಅಂತ ಇಟ್ಟರೆ ಒಳ್ಳೇದು ಇಟ್ಬಿಡು ಅಲ್ಲಮ್ಮ. ಸೊ ಈ ರೀತಿಯಾಗಿ ಕಟ್ಟುಕತೆಯನ್ನು ಬರ್ಕೊಂಡು ನಮ್ಮ ಕುಟುಂಬವನ್ನು ಹಾಳು ಮಾಡಿ ನಾವು ನೆಮ್ಮದಿ ಕಳ್ಕೊಂಡು ನಮ್ಮ ಮಕ್ಕಳಿಗೂ ಆರೋಗ್ಯವನ್ನು ಕಳ್ಕೊಂಡು ಈ ಬದುಕಿಗೆ ಏನೇನೋ ವಿಚಿತ್ರ ವಿಚಾರಗಳು ಮಾಡ್ಕೊಳ್ಳೋದು. ಅಮಾವಾಸ್ಯೆ ಬಂದರೆ ಇದು ಮಾಡಿ, ಪೌರ್ಣಮಿ ಬಂದರೆ ಇದು ಮಾಡಿ 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 ಏನೂ ಆಗಿಲ್ಲ, ಅಲ್ಲೇ ಇದ್ದೀವಿ ನಾವು. ಎಲ್ಲ ಹಬ್ಬಗಳು ಮಾಡ್ತಾಯಿದ್ದೀವಿ, ಎಲ್ಲವನ್ನೂ ಮೆಕಾನಿಸಮ್ ಲೆಕ್ಕಾಚಾರದ ತಿಳ್ಕೊಂಡು ಮಾಡೋಕ್ಕೆ ಹೋಗ್ತೀವಿ. ಅದು ಮಾಡೋದು ಒಳ್ಳೆಯದಂತೆ, ಇದು ಮಾಡೋದು ಒಳ್ಳೆಯದಂತೆ. ಖುಷಿಗೆ ಆ ಕ್ಷಣಕ್ಕಲ್ಲ, ಪ್ರತಿ ಕ್ಷಣವೂ ಖುಷಿ ಇರಬೇಕು ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಪ್ರತಿ ಕ್ಷಣ ನಮ್ಮ ದೇಹದ ಒಳಗಡೆ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಿದೆಯಾ? ಇಲ್ಲ ಅಲ್ಲ, ನೋಡೋಕ್ಕಾಗತ್ತಾ? ಇಲ್ಲ ಅಲ್ಲ. ಮಾತಾಗಿದ್ದ ಮೇಲೆ ಈ ಒಳಗಡೆ ಇರ್ತಕ್ಕಂಥ ಆಂತರಿಕ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಸತ್ಯವನ್ನು ನಾವು ತಿಳ್ಕೊಂಡಾಗ ಅದರಲ್ಲಿ ಒಂದು ಸುಳ್ಳು ಹೆಂಗೆ ಬಳಸ್ತೀವಿ ಅಂತ ಹೇಳ್ಬಿಡ್ತೀನಿ. ಉದಾಹರಣೆ, ಯಾಕೆ ಬರೀ ಸುಳ್ಳೇ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ಯಾಕೆ ಅಂದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ನನಗೆ ಯಾಕೋ ದೇಹದ ಯಾವುದೋ ಒಂದು ಭಾಗದಲ್ಲಿ ಸಮಸ್ಯೆ ಇದೆ, ಅಥವಾ ಬೆನ್ನೋ ಕೈಯೋ ಕಾಲೋ ಏನೋ ಹೇಳ್ತಾರೆ ಅಲ್ಲಮ್ಮ. ಇದು ವಾಡಿಕೆ ಕೂಡ, ನಿಜವಾಗ್ಲೂ ಸತ್ಯವಾಗಲೂ ಕೂಡ ತಪ್ಪದು. ಏನದು? ನಮಗೆ ಕೆಟ್ಟಿರೋದು ಮನಸ್ಸರಿ, ದೇಹ ಅಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮಗೆ ಕೆಟ್ಟಿರುವುದು ಮನಸ್ಸೇ, ದೇಹ ಅಲ್ಲ. ಒಪ್ಕೋಬೋದಾ? ಇಲ್ಲ ಅಂತೀಯ? ನಾವು ಮನಸ್ಸು ಚೆನ್ನಾಗಿಲ್ಲ, ಮನಸ್ಸು ಸರಿ ಮಾಡ್ಕೋಬೇಕು ಅನ್ನೋ ಪ್ರಜ್ಞೆ ಹೋಗಿಲ್ಲ. ನನಗೆ ಯಾಕೋ ಇಲ್ಲಿ ನೈತದೆ, ಇಲ್ಲಿ ಹಿಡ್ಕತಾದೆ, ಹಿಂಗೇ ಸಾಯ್ತಾ ಇದ್ದೀವಿ. ಏನು ಯೋಚನೆ ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಬೇಕೀಗ. ಈಗ ಇದನ್ನು ಮನಸ್ಸು ಸರಿಯಾಗಿದ್ದರೆ, ಮನಸ್ಸಲ್ಲಿ ಏನಿದೆ? ಮನಸ್ಸಿನಲ್ಲಿ ವಿಷ ಇದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ವಿಷ ಇದೆ. ಇದು ಹೆಂಗಿದು? ವಿಷ ಇದೆಯಾ ನಮ್ಮಲ್ಲಿ? ಹೆಂಗೆ ಸಾಧ್ಯ ಇದು? ಈ ವಿಷ ಅಂತಕ್ಕಂಥದ್ದು ನಮ್ಮ ಉಸಿರಾಟದಲ್ಲಿ ವಿಷವನ್ನಾಗಿ ನಾವು ಮಾರ್ಪಾಡ್ಕೊಳ್ತಾ ಇದ್ದೀವಿ. ಉಸಿರಾಟ ಪ್ರಕ್ಷುಬ್ಧವಾಗಿರಬೇಕು. ಆದರೆ ಪ್ರತಿಯೊಂದು ಮಗುವಿಂದ ಹಿಡಿದು ಸಾಯೋರದ್ರವರೆಗೂ ಉಸಿರಾಟದಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೋಷ ನಿವಾರಣೆ ಮಾಡಿದಾಗ, ಯಾವುದದು? ನಮ್ಮ ಉಸಿರಾಟವನ್ನು ಗಮನಿಸದೇ ಇರುವ ಕಾರಣ, ನಮ್ಮ ಮನಸ್ಸಿನಲ್ಲಿ ದೋಷ ಉದ್ಭವಿಸುವ ಕಾರಣ ನಮ್ಮ ದೇಹದ ಭಾಗಗಳು ಕೆಡ್ತಾನೇ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಉಸಿರಾಟ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ದೇಹದ ಭಂಗಿಗೂ ಉಸಿರಾಟಕ್ಕೂ ಯಾವ ರೀತಿ ಇರುತ್ತೆ, ಮನುಷ್ಯ ನಿಂತ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಒಂದು ದೇವರ ಚಿತ್ರವನ್ನು ನೋಡೋಣ. ಎಲ್ರಿಗೂ ತುಂಬ ಪ್ರಿಯವಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಒಮ್ಮೆ ಒಂದು ಸಲ ಒಂಚೂರು ಕಣ್ಣಲ್ಲಿ ನೋಡೋಣ. ಯಾಕೆ ಅಂದರೆ ಈ ಭಂಗಿಯನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂಚೂರು ಮೇಲೆ ಕಾಲು ಕಾಣೋ ಥರ ತೋರಿಸಿದ್ರೆ ತುಂಬ ಒಳ್ಳೆಯದು. ಕಾಲೇ ಕಾಣಿಸ್ತಾ ಇಲ್ಲ ಕೃಷ್ಣನಿಗೆ. ಸ್ವಲ್ಪ ಪರವಾಗಿಲ್ಲ, ಬೆಳಕು ಬಂತು, ಈಗ ತೋರಿಸ ಇನ್ನೊಂಚೂರು ಕಾಣಿಸ್ಲಿ, ಹೊರಟೋಗ್ತಾ ಇದೆ, ಇರಲಿ. ಈಗ ಬಲಗಾಲನ್ನು ಭೂಮಿ ಮೇಲೆ ಇಟ್ಟಿದ್ದಾರೆ ಕೃಷ್ಣ, ಹೌದಾ? ಹೌದು. ಆ ಮುಖ, ಆ ಕೊರಳನ್ನು ಓದ್ತಾ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಶ್ರೀಕೃಷ್ಣ ಯಾರಿಗಿಷ್ಟ ಆಗಲ್ಲಮ್ಮ? ಎಲ್ಲರಿಗೂ ಇಷ್ಟ ಅಲ್ವಾ? ಅಂದ ಚಂದ ಅಂದರೆ ಯಾರು ಅಂದರೆ ಶ್ರೀಕೃಷ್ಣ. ಯಾಕೆ ಅಂದರೆ ಆ ಕೊರಳು ಊದತಕ್ಕಂತಹ ಸನ್ನಿವೇಶ ಯಾವುದೇ ಒಬ್ಬ ವ್ಯಕ್ತಿ ತಿಳ್ಕೊಬೋದು. ಕೊರಳು ಊದೋರಿಗೆ ಉಸಿರು ಕಟ್ಟೆ ಊದಬೇಕು, ಹೌದಾ? ಅದರಿಂದ ಶಬ್ದಗಳು ತರಂಗಗಳು ಬರಬೇಕಾದ್ರೆ, ಹೌದಾ? ಹಾಗಿರಬೇಕಾದ್ರೆ ಶ್ರೀಕೃಷ್ಣ ಯಾಕೆ ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂದರೆ ಉಸಿರುಗಟ್ಟಿಸುವ ರೀತಿ ಅಂತ ನಾವು ಆಡೋ ಮಾತಲ್ಲಿ ಮಾತಾಡ್ತೀವಿ. ಆದರೆ ಆ ಉಸಿರನ್ನು ಎಷ್ಟು ನಮ್ಮ ದೇಹದ ಒಳಗಡೆ ಸ್ಥಾಪನೆ ಮಾಡ್ಕೋಬೇಕು ಅಂತಕ್ಕಂಥ ಮೆಸೇಜ್ ಕೊಡೋದೇ ಶ್ರೀಕೃಷ್ಣನ ಒಂದು ಅನುಗ್ರಹ. ಅದಕ್ಕೆ ಅಂಗಗಳೆಲ್ಲ ಚೆನ್ನಾಗಿರುತ್ತಂತೆ. ಯಾವುದೂ ಕೂಡ ಯಾವುದೇ ಬೆರಳಿಂದ ಹಿಡಿದು ಕಾಲು ಬೆರಳಿಂದ ನತ್ತಿಯವರೆಗೂ ಕೂಡ ಎಲ್ಲೂ ಕೂಡ ಎಲ್ಲ ಅಂಗಾಂಗಗಳು ತುಂಬ ನೋಡೋಕ್ಕೆ ಸೌಂದರ್ಯವಾಗಿದೆ, ಇಲ್ಲಮ್ಮ? ಅದಕ್ಕೆ ಶ್ರೀಕೃಷ್ಣನ ತುಂಬ ಎಲ್ಲ ಇಷ್ಟಪಡೋದು. ಹಾಗಿರಬೇಕಾದ್ರೆ ಆ ಉಸಿರಾಟದ ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಳಿ ಅಂತ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೊರಳು ಊದತಕ್ಕಂಥದ್ದು ಒಂದು ವಿದ್ಯೆ, ಒಂದು ಕಲೆ. ಅದನ್ನು ಆ ಉಸಿರಾಟದಲ್ಲಿ ಯಾರು ಕೊಳಲನ್ನು ನುಡಿಸ್ತಾರೆ ಅವ್ರ ಮುಖ ನೋಡಮ್ಮ ತುಂಬ ಗುಂಡಾಕೃತಿಯಲ್ಲಿರುತ್ತೆ, ತುಂಬಾ ಇರುತ್ತೆ. ಇದನ್ನು ಬೇಕಾದ್ರೆ ಗಮನಿಸ್ಬೋದು. ಯಾರು ಕೊಳಲು ನುಡಿಸ್ತಾರೆ ಅವ್ರ ಮುಖ ತುಂಬ ಗುಂಡಾಗಿ ಚೆನ್ನಾಗಿರುತ್ತೆ. ಕಾರಣ ಉಸಿರಾಟದಲ್ಲಿ ಉಸಿರನ್ನು ತಡೆ ಹಿಡಿಯುವ ಕ್ರಮ ನಮಗೆ ಗೊತ್ತಿಲ್ಲ. ತಡೆ ಹಿಡಿಯೋದು ಅಂತ ತಡೆ ಹಿಡಿಯೋಕ್ಕೆ ಹೋಗ್ಬಿಟ್ಟಿರ ಆಮೇಲೆ ಸದ್ಯ ತಿಳ್ಕೊಳ್ಳಿ ಅಷ್ಟೇ. ತಡೆ ಹಿಡಿಯೋದು ಅಂತ ಹಂಗಲ್ಲ, ಉಸಿರೇ ಆಡಬೇಡಿ ಅಂತ ಅಲ್ಲ, ಯಾಕೆಂದ್ರೆ ಅದು ಸ್ವಲ್ಪ ಕಷ್ಟ. ಆ ರೀತಿ ವಿಚಾರ ಅಲ್ಲ. ಮುಂದುವರೆದ ಭಾಗ ಹೇಳ್ತಾ ಹೋಗ್ತೀನಿ. ಉಸಿರಾಟದಲ್ಲಿ ನಾವು ಎಲ್ಲಿಂದ ತೊಂದರೆ ಆಗ್ತಾ ಇದೆ ಅಂತ ನೀವೀಗ ಉಸಿರಿಡಿಯೋಕ್ಕೆ ಹೋಗಬೇಡಿ, ಯಾರಿಗೂ ಹೇಳ್ಕೊಡೋಕೆ ಹೋಗಬೇಡಿ, ತುಂಬ ಕಷ್ಟಕರವಾದಂಥ ವಿಚಾರ ಆಗುತ್ತೆ. ಇದನ್ನು ನಿಂತಿರ್ತಕ್ಕಂಥ ಭಂಗಿಯಲ್ಲಿ ಬಲಗಾಲನ್ನು ಭೂಮಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೂ
ತನ್ನ ಮುಖದ ಭಾಗವನ್ನು ಯಾವ ರೀತಿ ಎಡಗಡೆ ಭಾಗಕ್ಕೆ ತಿರುಗಿಸ್ದಂಗಿದೆ ಸ್ವಲ್ಪ ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. ದೇಹದ ಬ್ಯಾಲೆನ್ಸ್, ನಿಂತ್ಕೋಬೇಕಾದ್ರೆ, ಕೂತ್ಕೋಬೇಕಾದ್ರೆ, ಮಲಗಬೇಕಾದ್ರೆ ನಮ್ಮ ತಲೆ ಮತ್ತು ಕಾಲನ್ನು ಎಷ್ಟರ ಮಟ್ಟಕ್ಕೆ ಬಳಸಬೇಕು ಅಂತಕ್ಕಂತಹ ವಿಚಾರ ಈ ಶ್ರೀಕೃಷ್ಣನ ಮೂಲಾರ್ಥಕ್ಕೆ ಇದನ್ನು ನಾನು ತೋರಿಸಿದ್ದೀನಿ ಇವತ್ತು. ಯಾಕೆಂದರೆ ಮಲಗ್ತಕ್ಕಂಥದ್ರಲ್ಲೂ ಕೂಡ ಇದನ್ನು ನಾವು ಅನುಭವಿಸ್ಬೇಕು. ಆವಾಗಲೇ ನಮಗೆ ವಿಧಿಯನ್ನು ನಾವೇ ಬದಲಾಯಿಸ್ಬೋದು. ಇದಿಷ್ಟು ಈ ಚಿತ್ರ ಸಾಕು ಅಂತ ಅನ್ಕೋತೀನಿ. ವಿಧಿಯನ್ನು ಬದಲಾಯಿಸಲು ದೇವರ ನಾವಮ್ಮ, ನಮ್ಮ ವಿಧಿಯನ್ನು ಬದಲಾಯಿಸಲು ದೇವರ. ಆದರೂ ನಾವು ಯಾರು ಹೇಳ್ತಾ ಇದ್ದೀವಿ? ದೇವರು ಅಂತ. ಭಗವಂತ ಯಾರು ವಿಧಿ ಕೊಟ್ಟನೋ, ನನಗೇನು ಹಣೆಯಲ್ಲಿ ಬರ್ದವನೋ, ನನಗೆ ಯಾಕೆ ಕಷ್ಟ ಬಂದಾಯ್ತೋ, ಅಯ್ಯೋ ಇದು ಕೇಳಿಬಿಟ್ರೆ ಲೈನ್ ನಿಂತ್ಕೊಂಡ್ಬಿಡ್ತೀರಿ ಈಗಲೂ ಫೋನ್ ಮಾಡೋಕ್ಕೆ, ಹೌದಲ್ಲಮ್ಮ? ಹಾಗಾಗಿ ವಿಧಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಬರಬಾರ್ದು. ಅಂದರೆ ನಿಮ್ಮ ಉಸಿರಾಟವನ್ನು ಗಮನಿಸೋದ ಮಟ್ಟಕ್ಕೆ ನೀವು ಬರೋದೇ ಆದರೆ, ಅದರಲ್ಲೂ ನಿಮ್ಮ ಮಕ್ಕಳನ್ನ ಎಚ್ಚರಿಕೆ ಕೊಡೋದೇ ಆದರೆ, ಎಷ್ಟು ಒಂದು ಸತ್ಯವಾಗಿ ಮಕ್ಕಳನ್ನು ಯಾವ ರೀತಿ ದೇವರ ಥರ ಬಳಸೋದು ಬೆಳೆಸೋದು ಇದಿಷ್ಟು ನಿಮ್ಮ ಕೈಯಲ್ಲೇ ಇದೆ. ಮಕ್ಕಳ ವಿಧಿ, ಮಕ್ಕಳ ಭವಿಷ್ಯ ಎಲ್ಲೋ ಇಲ್ಲ, ಎಲ್ಲೋ ಶಾಸ್ತ್ರ ಕೇಳೋದಲ್ಲ, ನಿಮ್ಮ ಕೈಯಲ್ಲೇ ಇದೆ. ಅದನ್ನು ವಿಸ್ತಾರವಾಗಿ ಹೇಳೋಣ ಈಗ. ಸರಿ ಗುರೂಜಿ, ಗೌರಿಬಿದನೂರಿನಿಂದ ಮುತ್ತಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗಳ ನಕ್ಷತ್ರ ತಿಳಿಸಿ. ಮಗಳ ಮಗಳ ನಕ್ಷತ್ರ ಯಾವುದು ತಿಳಿಸಿ? ಭರಣಿ ನಕ್ಷತ್ರ. ಗುರುಗಳಿದ್ರೆ ನಿಮ್ಮ ಪ್ರಶ್ನೆ ಅಂತ ಹೇಳಿ. ಹಲೋ, ನಮಸ್ತೆ ಸರ್. ನಾರಾಯಣ, ಏನು ಓದಿದ್ದೀರ ತಾವು? ನಾವು ರಿಟೈರ್ಡ್ ಟೀಚರ್ ಸ್ವಾಮಿ. ಓ, ಟೀಚರ್, ಉಪಾಧ್ಯಾಯರು. ತುಂಬ ಖುಷಿ ಇದೆಯಲ್ವಾ ನಿಮ್ಮ ವೃತ್ತಿಗೆ? ಓ, ಖುಷಿ ಇದೆ ಸ್ವಾಮಿ. ಖುಷಿಯಿಂದಾನೇ ನಿವೃತ್ತರಾಗಿದ್ದೀವಿ, ನಿವೃತ್ತ ಜೀವನ ನಡೆಸ್ತಾ ಇದ್ದೀವಿ. ತುಂಬ ಸಂತೋಷಪ್ಪ. ಓಕೆ, ಈಗ ನಿಮ್ಮ ಮಗಳ ವಯಸ್ಸೆಷ್ಟು? 24 ಸ್ವಾಮಿ. ಏನು ಮಾಡ್ತಿದ್ದಾಳೆ? ಹೌದು ಸ್ವಾಮಿ. ಏನು ಮಾಡ್ತಿದ್ದಾಳೆ ಮಗಳು ಒಂದೇ? ಮಗಳು ಜಾಬ್ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ಅವಳ ಬಗ್ಗೆ ಏನು ಬೇಕಿತ್ತು? ಅದೇ ಮದುವೆ ಮಾಡಬೇಕು. ಮದುವೆ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯನ, ಮಾಡ್ಕೋಬೇಕು ಅಂತ ಅವಳ ಅಭಿಪ್ರಾಯನ? ಇಲ್ಲ, ಅವರನ್ನು ನೋಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕಿತ್ತಾ? ಯಾವಾಗ ಆಡ್ತಾರೆ, ಜೀವನ ಹೇಗಿರುತ್ತೆ? ಓಕೆ, ಈಗ ನಿಮ್ಮ ಮಗಳೇ ತಾನೇ ಅವಳು? ನಮ್ಮ ಮಗಳೇ. ಓಕೆ, ಈಗ ಒಂದು ಮಗು ಮುಂದೆ ಜೀವನ ಹೇಗಿರುತ್ತೆ ಅದಕ್ಕೊಂದು ಸಣ್ಣ ಉದಾಹರಣೆ. ನಮ್ಮ ಜಮೀನಲ್ಲಿ ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಯಾವ ಪೂಜೆ ಮಾಡಬೇಕು ಅಂತ ಕೇಳಬೇಕಾ, ಏನು ಮಾಡಬೇಕು ಅಂತ ಕೇಳಬೇಕಮ್ಮ? ಏನು ಮಾಡಬೇಕು? ಇಲ್ಲ, ನಾವು ಕೇಳೋದು ಹಂಗಿಲ್ಲ. ನಾನಿವಾಗ ಯಾವ ದಿನ ನನ್ನ ನಾಟಿ ಹಾಕಿದ್ರೆ ಒಳ್ಳೆ ಕಬ್ಬು ಬರುತ್ತೆ ಹೇಳಿ, ಏನಮ್ಮ? ನಾವು ಅದನ್ನೇ ಕೇಳೋದು. ಯಾಕೆ ಅಂದರೆ ನಾನು ವೆಹಿಕಲ್ ತಗೋಬೇಕು, ಯಾವ ನಂಬರ್ ಇದ್ದರೆ ಸರಿಯಾಗಿತ್ತು ಹೇಳಿ ಅಂತ ಕೇಳುವಂಥ ಅಭ್ಯಾಸ ನಮಗೆ. ಹಾಗೆ ಮುಂದೆ ಹೇಗಿರುತ್ತೆ, ಅವಳ ಜೀವನ ಹೇಗಿರುತ್ತೆ ಅಂತ ಪೋಷಕರಾದ ತಂದೆ, ಜನ್ಮದಾತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಬ್ಬ ಉಪಾಧ್ಯಾಯರು. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಹೇಳಿ ಸ್ವಾಮಿ. ಶಾಲೆಗೆ ಹೋಗ್ತಿರಲ್ಲ ನೀವು, ಹೋಗಿದ್ದಾಗ ಹೌದು, ಮಕ್ಕಳನ್ನ ಹೋಮ್ವರ್ಕ್ ಮಾಡಿದ್ರ ಅಂತ ಕೇಳೋದಾ, ಚೆನ್ನಾಗಿ ಉಸಿರಾಡ್ತಾ ಇದೆಯಾ ನೀನು, ಚೆನ್ನಾಗಿ ನಿದ್ದೆ ಮಾಡ್ದ ಅಂತ ಯಾರು ಕೇಳ್ತಾರ ಸ್ಕೂಲಲ್ಲಿ? ಇಲ್ಲ ಸರ್, ಹೋಮ್ವರ್ಕ್ ಮಾಡಿದೆ, ಇವತ್ತಿನ ಪಾಠ ಏನು ಅಂತಾನೆ ಕೇಳ್ತೀವಿ ಸರ್. ಅಂದರೆ ಮಗು ಉಸಿರಾಟಕ್ಕಿನ್ನ ಇದು ಬೇಕು, ಇದು ಶಿಕ್ಷಣ, ಏನಂತೀರಾ? ಬೋಧನೆ ಮೊದಲಿಂದ ಹಾಗೆ ಬಂದಿದೆಯಲ್ಲ ಸರ್. ಅದನ್ನೇ ಬದಲಾಯಿಸ್ಕೋಬೇಕು ಅಂತಲೇ ಹೇಳ್ತಿರೋದು ನಾವು. ಮೊದಲಿಂದ ಆಗಿ ಬಂದೈತೆ ಅಂತ ಎಲ್ಲ ಹೋಗಿ ಹಳ್ಳಕ್ಕೆ ಬೀಳ್ತಾ ಇರೋದು. ನಮ್ಮ ಅಪ್ಪ ಹೇಳ್ದ, ನಮ್ಮ ತಾತ ಹೇಳ್ದ, ಆ ಕಾಲದಲ್ಲಿ ಮಾಡಿದ್ರು, ಇವ್ರು ಮಾಡಿದ್ರು, ಹಿಂಗೆ ಹೇಳೇ ನಮ್ಗೆ ಸ್ವಂತ ಬುದ್ಧಿ ಬೇಕು ಅಂತೀರಾ, ಹೇಳೋದನ್ನೇ ಕೇಳ್ಕೊಂಡು ಬದುಕಬೇಕು ಅಂತೀರಾ ನಿಮ್ಮ ಪ್ರಕಾರ? ಅಲ್ಲ, ಸ್ವಂತ ಬುದ್ಧಿನೂ ಬೇಕು. ಈಗ ನೀವು ಕಾಲಜ್ಞಾನ ಚೆನ್ನಾಗಿ ಹೇಳ್ತಾ ಇದ್ದಿರ್ತಾರೆ, ಅದಕ್ಕೋಸ್ಕರ ಒಂದ್ಸರಿ ಅಲ್ಲ, ಚೆನ್ನಾಗಿ ಹೇಳೋದಕ್ಕೇನಲ್ಲ, ಅರ್ಥ ಆದಾಗ ಚೆನ್ನಾಗಿ ಹೇಳೋದು ಅರ್ಥ ಆಗೋದು ನಿಮಗೆ. ಅರ್ಥನೇ ಮಾಡ್ಕೊಳ್ಳೆ, ಬರೀ ಚೆನ್ನಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಅಲ್ವಾ? ಇಲ್ಲ, ಅರ್ಥ ಮಾಡ್ಕೊಂತ ಇದ್ದೀವಿ ಸ್ವಾಮಿ, ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ನಿಮ್ಗೆ ಹೇಗೆ ಅನ್ಸುತ್ತೆ? ಇವರೇನೋ ಬೇರೆ ಥರ ಹೇಳ್ತಾರೆ ಅನ್ಸುತ್ತಾ, ಅಥವಾ ಅರ್ಥ ಆಗಲ್ಲ ಅನ್ಸುತ್ತೆ? ಹೇಗೆ ಅನ್ಸುತ್ತೆ? ಇಲ್ಲ, ಇರೋ ವಿಚಾರನ ನೀವು ಕರೆಕ್ಟ್ ಆಗಿ ಎಲ್ಲ ನಮ್ಮಲ್ಲೇ ಇದೆ. ಶಾಸ್ತ್ರ ಕೇಳಿಸೋದು ಇದು ಅಂತ ಕೇಳೋದು ಇವೆಲ್ಲ ಅಂತ ಹೇಳ್ತಾ ಇದ್ದೀರಿ. ನಾವು HL ಶಾಲೆನಲ್ಲಿ ಓದ್ದವರು, ಪ್ರಶ್ನಿಸದೆ ಇದ್ ಮಾಡಬೇಡಿ, ಒಪ್ಪಕೊಳ್ಳಬೇಡಿ ಅಂತ. ಆದ್ರಿಂದ ನಾವು ಶಾಸ್ತ್ರ ಸಂಬಂಧಗಳು ಯಾವ ನಂಬ್ತಾ ಇಲ್ಲ. ಹಾಗಾಗಿ ನಾವು ಏನೋ ನೀವು ಹೇಳ್ತೀರಿ ಒಳ್ಳೆ ಚೆನ್ನಾಗಿ, ಅದ್ರ ಬಗ್ಗೆ ಸ್ವಲ್ಪ ಪರಮಾಹಿತಿ ಕೇಳೋಣ ಅಂತ. ತುಂಬಾ ಸಂತೋಷ. ಈಗ ನಿಮ್ಮ ಮಗಳು ಬೆಳಿಗ್ಗೆ ಡ್ಯೂಟಿಗೆ ಎಷ್ಟೊತ್ತಿಗೆ ಹೋಗೋದು, ಸಂಜೆ ಎಷ್ಟೊತ್ತಿಗೆ ಬರೋದು? ಬೆಳಿಗ್ಗೆ PG ನಲ್ಲಿ ಇದ್ದಾರೆ ಸ್ವಾಮಿ, ಬೆಂಗಳೂರಲ್ಲೇನೆ.
ಓಕೆ 10:30 11ಕ್ಕೆ ಹೋಗ್ತಾರೆ, ರಾತ್ರಿ 7:00ವರೆಗೆ ಬರ್ತಾರೆ ಸ್ವಾಮಿ. 7:30 8ಕ್ಕೆ. 8ಕ್ಕೆ ಮಲಗೋದು ಸಮಯ ಗೊತ್ತಾ ಎಷ್ಟೊತ್ತಿಗೆ ಅಂತ? ಮಾಮೂಲಿ 11:30 10:30 11ಕ್ಕೆ ಮಲಗೋದು. ಅದೇನು ಅಷ್ಟು ಲೇಟು? ಮಲಗೋದೇ ಟೈಮು ಅಷ್ಟೇ ಅಂತಾನಾ ಅಥವಾ ಏನು ಕಾರಣ? ಇಲ್ಲ, ಅವ್ರು ಬಂದು ಫ್ರೆಶ್ ಅಪ್ ಆಗಿ ಊಟ ಅದೆಲ್ಲ ಮಾಡಿ ಅಷ್ಟೊತ್ತಾಗುತ್ತೆ. ನಾವು ಕಾಲ್ ಮಾಡ್ತೀವಿ ಊಟ ಮಾಡಿದ್ರೆ ಅಂತ ಹೇಳ್ತಾರೆ. ಇನ್ನ ಗುಡ್ ನೈಟ್ ಹೇಳ್ತೀವಿ ಸ್ವಾಮಿ. ಆಗ 10:30 11 ಆಗಿದೆ. ಓಕೆ, ನಿಮ್ಮ ಶ್ರೀಮತಿಯವ್ರಿಗೆ ಕಾಲು ನೋವಿದೆ ಅಂತ ಏನಾದ್ರು ನಿಮಗೆ ಗೊತ್ತಾ? ನಿಮ್ಮ ಶ್ರೀಮತಿಯವ್ರ ಕಾಲಲ್ಲಿ ನೋವಿದೆ ಅಂತ ಗೊತ್ತಾ? ಓ, ಗೊತ್ತು ಸ್ವಾಮಿ. ಎಷ್ಟು ವರ್ಷದಿಂದ ನೋಡಿದ್ದೀರಾ, ಕೇಳಿದ್ದೀರಾ? ಈ 3-4 ವರ್ಷದಿಂದ ಸ್ವಾಮಿ. ಸರಿ ಹೋಯ್ತಾ? ಸರಿ ಮಾಡ್ತಾ ಇದ್ದೀರಾ ಅಥವಾ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೀರಾ? ಇಲ್ಲ, ಅದು ನಮ್ಮ ತಾಯಿ ಉತ್ತರ ಕ್ರಿಯಾದಿಗಳು ಮಾಡೋ ದಿವಸ ಕೆಲಸದ ಜಂಜಾಟದಲ್ಲಿ ಸ್ವಲ್ಪ ಬಿದ್ದಿದ್ರು ಸ್ವಾಮಿ. ಹಾಂ, ಆದ್ರಿಂದ ತೋರ್ತೀವಿ, ಇಂಜೆಕ್ಷನ್ ಅದು ಹಾಕ್ತಿದ್ವಿ, ಮುಲಾಮ್ ಹಚ್ತಾ ಇದ್ದೀವಿ. ಓಕೆ, ಆಯಿತು. ಕೋಪ ಬೇಜಾರು ನಿಮ್ಮ ಹೆಂಗಸರಿಗೆ ಜಾಸ್ತಿನಾ ನಿಮಗೆ ಜಾಸ್ತಿನಾ? ನಮ್ಗೆ ಜಾಸ್ತಿ ಸರ್. ಯಾವುದು, ಕೋಪನಾ ಬೇಜಾರ? ಕೋಪನೂ ಜಾಸ್ತಿ, ಬೇಸರನೂ ಜಾಸ್ತಿ ಸರ್. ಸೊ ಬೇಕಾ ಇದು ಮನುಷ್ಯನಿಗೆ ಕೋಪ ಬೇಜಾರು ಬೇಕಾ? ಇಲ್ಲ, ನಾವು ಮಾಡ್ಕೋಬಾರ್ದು ಅಂತ ನಿಗ್ರಹಿಸ್ಕೊಳಕ್ ಹೋಗ್ತೀವಿ ಸ್ವಾಮಿ. ಅದು ಸಮಯ ಸಂದರ್ಭ ಆ ಥರ ಆಗುತ್ತೆ. ನೋಡಿ, ಈಗ ನೀವು ಒಬ್ಬ ಮಾಸ್ಟ್ರಾಗಿ ಎಷ್ಟು ವರ್ಷ ಶಿಕ್ಷಕರಾಗಿ ವೃತ್ತಿ ಮಾಡಿ ಕೋಪನ ನಾವು ಅವಾಯ್ಡ್ ಮಾಡ್ಕೊಳಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂದರೆ ಮಕ್ಕಳಿಗೆ ಪಾಠ ಮಾಡಿಬಿಟ್ಟೆ ಬಂದ್ಬಿಟ್ಟು. ಇಲ್ಲ, ಅವಾಯ್ಡ್ ಆಗ್ತಾ ಇದೆ ಸ್ವಾಮಿ. ಅದರಲ್ಲಿ ಅದು ಎಷ್ಟು ಓಕೆ, ಸಂತೋಷ. ಸಮಯ ಸಂದರ್ಭದಲ್ಲಿ ಅದಾಗುತ್ತೆ. ಆದಷ್ಟು ಕೂಲ್ ಆಗ್ತಾ ಇದ್ದೀವಿ ಸರ್. ಇದು ಸಂತೋಷ. ಆದರೂ ನಿಮ್ಗೆ ಯಾಕೆ ಇಷ್ಟು ವರ್ಣನೆ ಕೇಳಿದೆ ಅಂದರೆ ಅದಕ್ಕೊಂದು ಉದಾಹರಣೆ ಕೇಳ್ತೀನಿ. ನಿಮ್ಮ ಮಗಳು ನಿಮ್ಮ ಮನೆಯಲ್ಲಿದ್ದಾಗಲೇ ಆಗಲಿ ಮಲಗ್ತಕ್ಕಂತಹ ವಿಚಾರ ಮನೇಲಿರಬೇಕಾದ್ರೂ ಕೂಡ ಮನೆಯಲ್ಲಿ ಮಲಗುವಂಥ ಸಂದರ್ಭದಲ್ಲಿ ಕರೆಕ್ಟ್ ಟೈಮ್ ಮಲಗ್ತಾಳೆ, ಕರೆಕ್ಟ್ ಟೈಮ್ ಬೆಳಗ್ಗೆ ಹೇಳ್ತಾಳೆ ಅನ್ನೋದು ಗೊತ್ತಾ ನಿಮಗೆ? ಸ್ವಲ್ಪ ಜಾಸ್ತಿ ನಿದ್ದೆ ಸ್ವಾಮಿ. ಬೆಳಗ್ಗೆ ಹೊತ್ತು ಜಾಸ್ತಿ ನಿದ್ದೆ? ನಿದ್ದೆ 8 ಗಂಟೆ ಆದ್ರೂ ಎದ್ದೋಳಲ್ಲ. ಅಲ್ಲ, ಕೊನೆಯ ಪಕ್ಷ ಬಿಟ್ಟರೆ ಒಂದು 10:30 11 ಆಗ್ಬೋದಾ? ಏನು ಇಲ್ಲ ಅಂದ್ರೆ ಅಷ್ಟು ಆಗುತ್ತೆ ಅನ್ಸುತ್ತೆ. ಅದೇ ನಲ್ಲಿ ಇದ್ದಾರೆ ಅಂದ್ರೆ ಊಟ ಟೈಮ್ಗೆ ಅಂತೂ ಎದ್ದು ಬಿಡ್ತಾಳಲ್ವಾ? ಇಲ್ಲ ಸ್ವಾಮಿ, ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋಗ್ಬೇಕು. ಅಲ್ಲ, ಏನು ಇಲ್ಲ ಅಂದ್ರೆ ಡ್ಯೂಟಿ ಇಲ್ಲ ಅಂದ್ರೆ ಎಲ್ಲೂ ಹೋಗ್ಬಾರ್ದು ಅಂದ್ರೆ ನಾನು ಹೇಳ್ತಾ ಇರೋದು ಒಂದು 10 ಗಂಟೆ 11 ಗಂಟೆ. ಎಲ್ಲೂ ಹೋಗಲ್ಲ. ಇಲ್ಲಿ ಮನೆಗೆ ಬಂದಾಗ ಮಾಮೂಲಿ ನಾವ್ ಹೇಳ್ತಿ ಒತ್ತಾಯ ಮಾಡಿರೇನೆ ಊಟಕ್ಕೂ ಬರೋದು. ಓಕೆ, ಅವಳಿಗೆ ಇರ್ತಾರೆ. ಶೀತ ಅಂತಕ್ಕಂಥದ್ದು ಮೂಗೆಲ್ಲ ಬರುತ್ತಾ, ಗಂಟ್ಲಲ್ಲಿ ಕಾಣಿಸುತ್ತಾ ಶೀತ? ಶೀತ ಇದೆ ಸರ್ ಸ್ವಲ್ಪ. ಯಾವ್ದ್ರಲ್ಲಿ, ಮೂಗಲ್ಲ ಗಂಟ್ಲಲ್ಲ? ಮೂಗಲ್ಲಿ. ಓಕೆ, ಅದಕ್ಕೇನಾದ್ರು ನೀವು ತೋರಿಸಿದ್ದೀರಾ, ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಅವಳು ತಿಳ್ಕೊಂಡವಳ? ಹ್ಞೂ ಸರ್, ನೋಡ್ತಿದ್ದೀವಿ. ಏನು ಹೇಳಿದ್ರು? ಮಾಮೂಲಿ ಇದು ಸಹಜ ಅಂತ ಹೇಳ್ಬಿಟ್ಟು ಆಯಲ್ಲಿ ಇಟ್ಕೊಂಡಾಗ ಜಾಸ್ತಿ ಆಗುತ್ತೆ. ಸರಿ, ಆಯಿತು. ಯಾಕೆ ಈ ಉಸಿರಾಟದ ವಿಚಾರಕ್ಕೆ ಈ ಭರಣಿ ನಕ್ಷತ್ರ ಉಸಿರಾಟದ ವಿಚಾರವನ್ನು ತಿಳಿಯುವುದಕ್ಕೆ ಭರಣಿ ನಕ್ಷತ್ರ ಅಂತ ಭಗವಂತ ಕಳಿಸಿದ್ರು. ತಾಯಿಯ ಹೊಟ್ಟೆಯಲ್ಲೇ ತಾಯಿ ಆರೋಗ್ಯ ಚೆನ್ನಾಗಿಲ್ಲದ ಕಾರಣ, ನಿದ್ದೆ ಸರಿಯಾಗಿ ಮಾಡದಿರುವ ಕಾರಣ, ಯಾವಾಗಲೂ ಯೋಚನೆ ಮಾಡುತ್ತಿರುವ ತಾಯಿಯ ಕಾರಣ ಅವರ ಹೊಟ್ಟೆಯಲ್ಲಿ ಭರಣಿ ನಕ್ಷತ್ರದ ಮಗು ಬಂದಿದೆ ಅಂತ ಭಗವಂತ ನಿಮಗೆ ಮೆಸೇಜ್ ಕಳಿಸಿದ್ರು. ಈಗ ನಿಮ್ಮ ಹೆಂಗಸರನ್ನೂ ರಿಪೇರಿ ಮಾಡಲಿಲ್ಲ, ಮಗು ಮಾಡ್ಕೊಂಬಿಟ್ರಿ. ಮಗುನೂ ರಿಪೇರಿ ಮಾಡಿಲ್ಲ, ಬೆಳೆಸ್ಬಿಟ್ಟು ಹಾಕ್ಬಿಟ್ರಿ ತಗೊಂಡೋಗಿ PGಗೆ. ಈಗ ಉಸಿರಾಟನೇ ಚೆನ್ನಾಗಿಲ್ಲದ ಕಾರಣ ಶೀತಕ್ಕೆ ಸಂಬಂಧಪಟ್ಟಂಥದ್ದು, ಉಷ್ಣಕ್ಕೆ ಸಂಬಂಧಪಟ್ಟಂಥದ್ದು ಎರಡರಲ್ಲಿ ಯಾವುದು ಬಂದ್ರೂ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಕರೆಕ್ಟ್ ಟೈಮ್ಗೆ ನಿದ್ದೆ ಬರಲ್ಲ, ಬೇಗ ಏಳಕ್ಕಾಗಲ್ಲ, ರಾತ್ರಿ ಬೇಗ ನಿದ್ದೆ ಬರಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ. ಮದುವೆ ಯಾರಿಗೆ ಮಾಡ್ತೀರಾ? ಡಿಸೈಡ್. ನಿಮ್ಮ ಮಗಳಿಗೆ ಶಕ್ತಿ ಬೇಕಾ ಬೇಡವಾ? ಎಲ್ಲಿದೆ ಕೇಳಿಸ್ಕೊಳ್ಳಿ ಸ್ವಲ್ಪ. ಅವಳ ಕಾಲಲ್ಲಿ ಎಷ್ಟು ಹಿಂಸೆ ಇದೆ, ಇಮ್ಮಡಿಯಲ್ಲಿ ಎಷ್ಟು ಹಿಂಸೆ ಇದೆ, ತಲೆಯಲ್ಲಿ ಎಷ್ಟು ಹಿಂಸೆ ಪಡ್ತಾವಳೆ, ಯಾವಾಗ ಖುಷಿಯಾಗಿರ್ತಾಳೆ, ಯಾವಾಗ ನಗ್ತಾಳೆ, ಯಾವಾಗ ಬೇಜಾರು ಮಾಡ್ಕೋತಾಳೆ, ನಿಮಗೆ ಇನ್ನೂ ಅರ್ಥ ಆಗಿಲ್ಲ. ಇಲ್ಲ ಸರ್, ಅದ್ರ ಬಗ್ಗೆ ನಿಮ್ದು ಹೇಳ್ತಾ ಇಲ್ಲ. ಅಲ್ಲ, ಒಂದು ನಿಮಿಷ ಅವಳು ಕೇಳಿ. ಕಾಲಲ್ಲಿ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರೋಕ್ಕೆ ಎಷ್ಟು ಟೈಮ್ ಬರುತ್ತೆ ಕೇಳಿ ಸ್ವಲ್ಪ. ಲ್ಯಾಬ್ ಮಾಡ್ಕೊಂಡು ಇರ್ತಾರೆ ಸ್ವಾಮಿ. ಸದ್ಯ ನಮಗೇನು ಒಂದು ನಿಮಿಷ ನೀವು ನಿಮ್ಮ ಮಗಳನ್ನ ಗುರುತಿಸ್ಬೇಕು ಅಂದರೆ, ತಂದೆ ತಾಯಿ ಮಕ್ಕಳನ್ನ ಗುರುತಿಸ್ಬೇಕು, ಮದುವೆ ಮಾಡಬೇಕು, ಮದುವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದರೆ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕಾ ಬೇಡವಾ?
ಇರ್ಬೇಕು ಸರ್. ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಆಗಿದೆ ಅಂತಲ್ಲ. ಹೌದು ಸರ್, ನಾನ್ ಪ್ರತಿ ಬಂದಾಗಲೂ ಕ್ಲೀನ್ ಆಗಿ ವಿಚಾರಿಸ್ತೀನಿ, ಏನನ್ನ ತೊಂದ್ರೆ ಇದೆಯೇನಮ್ಮ, ನಿಮ್ಗೆ ಏನಮ್ಮ, ನಿಮ್ ಮನ್ಸು ಏನಿದೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ. ತೊಂದರೆ ಅಲ್ಲಪ್ಪ, ಶೀತ ಯಾಕೆ ಬರಬೇಕು ದೇಹಕ್ಕೆ, ಉಷ್ಣ ಯಾಕೆ ಬರಬೇಕು, ಅದು ತೊಂದರೆ ತಾನೇ ಅದು. ತೊಂದ್ರೆ ಸರ್, ಅದೇ ಗರ್ಭದಿಂದಾನೇ ಬಂದಿದೆ ಅಂತ ಹೇಳ್ತಾರಲ್ಲ. ಅದಲ್ವೇ ಅಲ್ಲ, ಅದು ವಿಚಾರವೇ ಅಲ್ಲ. ಅವಳ ದಿನಚರಿ ಚೆನ್ನಾಗಿಲ್ಲ ಅಷ್ಟೇ ವಿಚಾರ, ಇನ್ನೇನು ಅಲ್ಲ. ಒಂದು. ಎರಡನೇದಾಗಿ ನಿಮ್ಮ ಇವೆಲ್ಲ ಕೂಡ ಸರಿಯಾಗಿ ತಿಳ್ಕೊಂಡು ಮನುಷ್ಯ ಬದುಕಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋ ವಿಚಾರಗಳು ಗೊತ್ತಿಲ್ಲದ ಕಾರಣ, ಹಿರಿಯರ ಆಶೀರ್ವಾದವಿಲ್ಲದ ಕಾರಣ, ನಿಮ್ಮ ಮನೆಯಲ್ಲಿ ಹೆಂಗಸರು ಅಂತಕ್ಕಂಥವ್ರು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು, ಯಾರೇ ಆಗಲಿ ನೆಮ್ಮದಿಯಾಗಿ ಆರೋಗ್ಯವಾಗಿದ್ದರು ಅಂತ ಸ್ವಲ್ಪ ಯೋಚನೆ ಮಾಡಿ ಮದುವೆ ಮಾಡಿಕೊಂಡು ಚೆನ್ನಾಗಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ, ಅದರ ಪೂರ್ತಿ ವಿಚಾರ ನಿಮ್ಮ ಮಗಳು. ಇದನ್ನು ತಿಳ್ಕೊಳ್ಳೋಕ್ಕೇ ಭಗವಂತ ಮಗುವನ್ನು ಸೃಷ್ಟಿ ಕಳಿಸೋದು. ಇದು ತಿಳ್ಕೊಳ್ಳಿ, ನಿಮ್ಮ ವಂಶ ಹೇಗಿದೆ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಅವರ ಆರೋಗ್ಯ ಹೇಗಿದೆ, ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅಷ್ಟು ಸುಲಭ ಅಲ್ಲ. ಇರಲಿ, ಆಯಿತು. ಬದುಕೋದು ಎಷ್ಟು ಮುಖ್ಯ ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಎಷ್ಟು ವರ್ಷ ಬದುಕಿದ್ದು ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದು ಅನ್ನೋದು ಮುಖ್ಯ ಆಗುತ್ತೆ. 100 ವರ್ಷ ಬದುಕಿದವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಲ್ಲ. ಕಾಯಿಲೆ ಬರೆಸ್ಕೊಂಡು ಮಾತ್ರೆ ನುಂಗ್ಕೊಂಡು ಬದುಕೋದಲ್ಲ. ಜೀವನದಲ್ಲಿ ಆರೋಗ್ಯವಾಗಿ ಬದುಕಬೇಕು ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಿರಬೇಕು ಫಸ್ಟು. ಅದು ಹೇಳ್ತಿದ್ದೀನಿ. ನೀವು ಇದನ್ನು ತಿಳ್ಕೊಂಡು ಮದುವೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಭರಣಿ ನಕ್ಷತ್ರಕ್ಕೆ ಮದುವೆ ಗ್ಯಾರಂಟಿ ಇಲ್ಲ. ಆಗ್ಬೋದು, ತಡ ಆಗ್ಬೋದು, ಆದ್ರೂ ಕಿತ್ತೋಗ್ಬೋದು, ಅಥವಾ ದಾಂಪತ್ಯದಲ್ಲಿ ಏಳಿಗೆ ಕೊಡದೇ ಇರತಕ್ಕಂಥ ನಕ್ಷತ್ರ ಭರಣಿ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಶಾಸ್ತ್ರ ಕೇಳೇನಾದ್ರು ಮಾಡಿದ್ರಿ ರಿಟರ್ನ್ ಹೊಡೆಯುತ್ತೆ, ರಿವರ್ಸ್ ಹೊಡೆಯುತ್ತೆ ನಿಮಗೆ. ಅದು ದೇಹದಲ್ಲಿ ಇರ್ತಕ್ಕಂಥ ತಾಪಮಾನ, ಶೀತ ಅಥವಾ ಉಷ್ಣ, ಯಾವುದೇ ಹೆಣ್ಣಿಗಾಗಲಿ ಗಂಡಿಗಾಗಲಿ ಈ ಸತ್ಯಾಂಶವನ್ನು ತಂದೆ ತಾಯಿ ತಿಳ್ಕೊಳ್ಳೋಕ್ಕೆ ಯಾವ ಪ್ರಪಂಚದಲ್ಲಿ ಯಾರ ಕೈಲೂ ಆಗಿಲ್ಲ. ಮಕ್ಕಳು ವಯಸ್ಸಿಗೆ ಬಂದರೂ ಮದುವೆ ಮಾಡಬೇಕು ಅಂತ ತಳ್ಳೋ ಕೆಲಸನೇ ಅಪ್ಪ ಅಮ್ಮ ಮಾಡ್ತಾ ಇರೋದು. ಈ ಸತ್ಯ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಮನುಷ್ಯನ ಉಸಿರಾಟ ಅತಿ ಮುಖ್ಯ, ಹೌದಾ ಅಲ್ವಾ? ಪ್ರಾಣ ಒಳ್ಳೆಯದ, ನಮಗೆ ಬೇಕಾ ಬೇಡವಾ ಡಿಸೈಡ್ ಮಾಡೋದಕ್ಕೆ ಇದೆಲ್ಲ ಬೇಕಾಗತ್ತೆ ಹೊರತು ಜ್ಯೋತಿಷ್ಯ, ದೇವರು, ಇನ್ನೊಂದು ಪಕ್ಕದಲ್ಲಿಡೋಣ. ನಮ್ಮ ಕರ್ತವ್ಯ ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳಿದೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ತಿಳ್ಕೊಂಡು ನಿಮ್ಮ ಮಗಳನ್ನ ನಮ್ಮ ಎದುರುಗಡೆ ತಂದು ಕೂರಿಸಿ ಹೇಳ್ಕೊಡ್ತೀನಿ, ನೀವೇ ಸ್ವಲ್ಪ ಕೇಳಿ. ಏನಪ್ಪ ನಮ್ಮ ಮಗಳಲ್ಲಿರೋ ಸಮಸ್ಯೆ ನಮಗೆ ಗೊತ್ತಿಲ್ಲ, ಗುರುಗಳಿಗೆ ಹೆಂಗೆ ಗೊತ್ತಾಯಿತು? ಅದನ್ನು ನಾನು ತೋರಿಸ್ಕೊಳಕ್ಕೆ ರೆಡಿ ಇದ್ದೀನಿ. ಸಮಸ್ಯೆ ಅಲ್ಲ, ರೋಗ ಅಲ್ಲ, ದೇಹ ಸ್ಥಿತಿ ಮನಸ್ಥಿತಿ ಹೇಗಿದೆ ಅದನ್ನು ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಮಗಳು ಪರಿಚಯ ಮಾಡ್ಕೊಳ್ಳಿ, ಆಮೇಲೆ ಮದುವೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾವು ಆರೋಗ್ಯವಂತರಾಗಿರಬೇಕು, ಜೊತೆಗೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಹೇಳಿದ್ರೆ ಉಸಿರಾಟದ ಸತ್ಯವನ್ನು ನಾವು ಅರಿತುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಈ ರೀತಿಯಾದಂತಹ ಮತ್ತಷ್ಟು ಅರ್ಥಪೂರ್ಣ ವಿಚಾರವನ್ನು ತಿಳಿದುಕೊಳ್ಳೋಣ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಧರ್ಮಸ್ಥಾಪನೆ ಅಂದರೆ ಏನು, ಉಸಿರಾಟದ ಕ್ರಿಯೆಯನ್ನು ನಾವು ಯಾವ ರೀತಿ ಅರಿತುಕೊಳ್ಬೇಕು ಅಂತ ಹೇಳಿದ್ರೆ, ಜೊತೆಗೆ ಕೋಪ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ನಮ್ಮ ನೆಮ್ಮದಿಯನ್ನು ಕೆಡಿಸುತ್ತೆ ಅಂತ ಹೇಳಿ ನಾವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಗುರುಜಿ? ಈ ಕುರಿತಾಗಿ ಏನು ಹೇಳ್ತೀರಾ? ಇಲ್ಲಿ ಒಂದು ವಿಷಯ, ಕೋಪ ಮುನಿಸು ಈ ಅಣ್ಣ ತಮ್ಮ ಇದ್ದಂಗೆ ಅಲ್ವಾ? ಸೊ ಇಲ್ಲಿ ವಿಷಯ ನಮಗೆ ಒಂದು ಅರ್ಥ ಮಾಡ್ಕೋಬೇಕು. ನಾವು ಉಸಿರಾಡ್ತಾ ಇರೋದು ಏನಕ್ಕೆ ಅಂತ ನಾವು ಫಸ್ಟ್ ತಿಳ್ಕೊಬೇಕಪ್ಪ. ನಾವು ಉಸಿರಾಡುತ್ತಿರುವುದು ಏನಕ್ಕೋಸ್ಕರ ಉಸಿರಾಡ್ತಾ ಇದ್ದೀವಿ? ಸಾಮಾನ್ಯ ಎಲ್ಲರೂ ಹೇಳೋದು ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಉಸಿರಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ಸಮಂಜಸವಾದ ಉತ್ತರ ಅಲ್ಲ. ಬದುಕಿದ್ದೀನಿ ಅನ್ನೋದಕ್ಕೆ ಐಸಿಯುನಲ್ಲಿರೋ ಪೇಷಂಟೂ ಕೂಡ ಉಸಿರಾಡಿಸ್ತಿರ್ತಾರೆ. ಅದಕ್ಕೂ ನಮಗೂ ಏನು ವ್ಯತ್ಯಾಸ? ಅದಲ್ಲ. ನಮ್ಮ ಉಸಿರಾಟ ಅತಿ ಮುಖ್ಯವಾಗಿ ತಿಳ್ಕೋಬೇಕು. ಏನಕ್ಕೆ ಅಂದರೆ 2 ವಿಧಾನ ಇದೆ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಂಡಾಗ ಮಾತ್ರ ಮನುಷ್ಯತ್ವಕ್ಕೆ ಬರ್ತಾರೆ. ಮನುಷ್ಯತ್ವಕ್ಕೆ ಬರೋದಕ್ಕೆ ಈ 2 ವಿಚಾರಗಳನ್ನ ತಿಳ್ಕೋಬೇಕು. ಉಸಿರಾಟದಲ್ಲಿ ನಾವು ತಿಳಿಬೇಕಾದಂಥ ಅತಿ ಮುಖ್ಯವಾದ ಅಂಶ ಯಾವುದು? ನಂಬರ್ 1, ನಾವು ಒಂದು ಬಲೂನ್ ತೊಗೊಂಡು ಊದ್ತೀವಿ, ಹೌದಾ? ಊದ್ದಾಗ ದಪ್ಪ ಆಗತ್ತೆ. ಹಾಗೆ ನಮ್ಮ ಶ್ವಾಸಕೋಶ ಕೂಡ ಒಳಗಡೆ ನಮ್ಮ ಉಸಿರು ತಗೊಳ್ಳೋ ಉಸಿರಲ್ಲಿ ದಪ್ಪ ಆಗತ್ತೆ, ಎಕ್ಸ್ಪೆಂಡ್ ಆಗತ್ತೆ. ಅದೇ ರೀತಿ ಉಸಿರು ಬಿಟ್ಟಾಗ ಡೌನ್ ಆಗತ್ತೆ. ಈ ಉಸಿರಾಟಕ್ಕೆ ಅತಿ ಮುಖ್ಯವಾಗಿ ಶ್ವಾಸಕೋಶಗಳು ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಭಾಗ ಆದಾಗ, ಇನ್ನೊಂದು ಭಾಗ ರಕ್ತ ಚಲನೆ ಪ್ರತಿ ದೇಹದ ಪ್ರತಿ ಭಾಗಕ್ಕೂ ಹೋಗಬೇಕಾ ಬೇಡವಾ? ಹೋಗಬೇಕು. ಇದಕ್ಕೋಸ್ಕರ ಉಸಿರಾಡ್ತಾ ಇದ್ದೀವಿ ಅಂತ ಯಾರಾದರೂ ಹೇಳಿದರೆ ಅದು ಸೂಕ್ತವಾದ ಮಾಹಿತಿ. ರಕ್ತ ಚಲನೆ ಆಗಲಿಲ್ಲ ಅಂದಾಗ ನಿನಗೆ ಸೈಡಲ್ಲಿ ನೋವು, ಬೆನ್ನಲ್ಲಿ ನೋವು, ಕಾಲಲ್ಲಿ ನೋವು, ತಲೆಯಲ್ಲಿ ನೋವು, ಎಲ್ಲ ನೋವು ಬರುತ್ತೆ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಉಸಿರಾಟ ಚೆನ್ನಾಗಿಲ್ಲ ಅಂದರೆ ನಿಮ್ಮ ದೇಹದ ಪ್ರತಿ ಅಂಗಾಂಗಗಳು ಕೆಟ್ಟಿದೆ.
ಪ್ರತಿ ಅಂಗಾಂಗಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದು ಜಾಸ್ತಿ ಹಿಂಸೆ ಕೊಡ್ತಾ ಇದೆ? ಕತ್ತು ನೋವು, ಬೆನ್ನು ನೋವು, ಕಾಲು ನೋವು, ಕೈ ನೋವು, ಬೆರಳು ನೋವು, ಏನೇನು ನೋವು ಹೇಳ್ತಿರೋ ಇದೆಲ್ಲವೂ ನಿಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಸೋತಿದ್ದೀರಾ, ಅನುಭವಿಸ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಅನುಭವಿಸ್ತಾ ಇದ್ದಾರೆ, ನೀವು ಅನುಭವಿಸ್ತಾ ಇದ್ದೀರಾ, ನಿಮ್ಮ ಹಿಂದಿನವರು ಅನುಭವಿಸೋರೆ. ಇದಕ್ಕೆ ಉತ್ತರ ಯಾವತ್ತು? ಉಸಿರಾಟಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ ಅಂದರೆ ಭಗವಂತನನ್ನು ಏನಕ್ಕೆ ತರ್ತೀರಾ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಪ್ರತಿ ಉಸಿರಾಟದಲ್ಲಿ ಪರಮೇಶ್ವರ ಸರ್ವೇಶ್ವರ ಅಂತ ಹೇಳ್ತಾರೆ ಅವನ್ನ. ಎಲ್ಲರಲ್ಲೂ ಇರ್ತಕ್ಕಂತಹ ಸರ್ವೇಶ್ವರ ನಮ್ಮ ಉಸಿರಾಟದಲ್ಲಿ ಇರ್ತಾರೆ. ಅದಕ್ಕರ್ಥ ಮನುಷ್ಯನಾದವನು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಉಸಿರಾಟ ಇದ್ದಾಗ ಮಾತ್ರ ಮನುಷ್ಯತ್ವದ ದಾಂಪತ್ಯ. ಗಂಡನಲ್ಲೂ ಹೆಂಡತಿಯಲ್ಲೂ ಉಸಿರಾಟ ಒಂದೇ ರೀತಿ ಇದ್ದಾಗ ಅದು ದಾಂಪತ್ಯ, ನಿಜವಾದ ದಾಂಪತ್ಯ ಅಂತ ಹೆಸರು ಹೇಳ್ತೀವಿ. ಸಾಧ್ಯ ಇದೆಯೇನಮ್ಮ ಇದು? ಗಂಡನಿಗೆ ಉಸಿರಾಟ ಬೇರೆ, ಹೆಂಡತಿಗೆ ಉಸಿರಾಟನೇ ಬೇರೆ. ಇವರಿಬ್ಬರು ಉಸಿರಾಟ ಬೇರೆ ಬೇರೆ ಆದರೆ ಇವರಿಬ್ಬರನ್ನು ಒಂದು ಮಾಡ್ತೀವಿ ಅಂತ ಮದುವೆ ಮಾಡ್ತಾರಲ್ಲ, ಹೆಂಗೆ ಒಂದಾಗ್ತಾರೆ ಇವರು? ಸಾಧ್ಯ ಇದೆಯಾ? ಈಗ ಏನು ಮಾಡೋಣ ಈ ಶಾಸ್ತ್ರ ಹೇಳೋರಿಗೆ? ಈ ಹೆಣ್ಣಿಗೆ ಈ ಗಂಡನ್ನ ಸೆಟ್ ಮಾಡಿ ಅಂತಾರೆ, ತುಂಬ ಕೂಡು ಬರುತ್ತೆ ಅಂತಾರೆ, ತುಂಬ ಹೊಂದಾಣಿಕೆ ಬರುತ್ತೆ ಅಂತಾರೆ. ಇವರಿಗೆಲ್ಲ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಬೇಕು ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಅಲ್ಲ ರೀ, ಉಸಿರಾಟ ಮನುಷ್ಯನಿಗೆ ಹೆಣ್ಣು ಗಂಡಿಗೆ ಮುಖ್ಯ ಅನ್ನೋ ಪ್ರಜ್ಞೆ ಯಾಕೆ ಬರ್ತಾ ಇಲ್ಲ? ಯಾಕೆ ಅರ್ಥ ಆಗಿಲ್ಲ? ಹೆಸರು ಬಲ ಹೊಂದಾಣಿಕೆ ಮಾಡಿ ಮದುವೆ ಮಾಡ್ತಿರಲ್ಲ, ನೀವು ಎಷ್ಟು ಮಟ್ಟಿಗೆ ಜ್ಞಾನವಂತರಾಗಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ತಂದೆ ತಾಯಿಗಳಾಗಲಿ ಹೆಸರು ಬಲಕ್ಕೆ ಮದುವೆ ಮಾಡೋದು, ಹೆಸರು ಬಲಕ್ಕೆ ಮನೆ ಕಟ್ಟೋದು, ಹೆಸರು ಬಲದಲ್ಲಿ ಬದುಕೋದು ಏನ್ರಿ ಅರ್ಥ ಇದೆ ಇದು? ಯಾವ ಅರ್ಥದಲ್ಲಿ ತಗೋತೀವಿ ನಾವು? ಜ್ಯೋತಿಷ್ಯದ ಮೂಲ ಅರ್ಥ ನಮಗಿನ್ನೂ ಅರ್ಥನೇ ಆಗಿಲ್ಲ. ಜ್ಯೋತಿಷ್ಯಕ್ಕೆ ಭವಿಷ್ಯವನ್ನು ಕನೆಕ್ಟ್ ಮಾಡಿದ್ದೀವಿ, ಹೌದಲ್ಲಮ್ಮ? ಜ್ಯೋತಿಷ್ಯಕ್ಕೆ ಭವಿಷ್ಯವನ್ನು ಕನೆಕ್ಟ್ ಮಾಡಿರ್ತಕ್ಕಂಥ ನಾವೊಂಥರ ಅಧರ್ಮಿಗಳು. ಎಲ್ಲಿ ಜ್ಯೋತಿಷ್ಯ, ಎಲ್ಲಿ ಭವಿಷ್ಯ? ಭವಿಷ್ಯ ಇರೋದು ನಿಮ್ಮ ಕೈಯಲ್ಲಿ, ನೀವು ಕೇಳೋದು ಜ್ಯೋತಿಷ್ಯ ಹತ್ರ. ಏನು ಅರ್ಥ ಇದೆ ಇದರಲ್ಲಿ? ಜ್ಯೋತಿಷ್ಯಕ್ಕೂ ಭವಿಷ್ಯಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ಅದರಂಥ ಮೂರ್ಖತನ ಇನ್ನು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಯಾಕೆ ಅಂದರೆ ಇದೆರಡರ ಮಧ್ಯೆ ಇರೋದೇ ನಮ್ಮ ಉಸಿರಾಟ, ಒಪ್ಪಬೋದಲ್ಲಮ್ಮ? ಈ ಎರಡರ ಮಧ್ಯೆ ಇರೋದೇ ಉಸಿರಾಟ. ಈ ಉಸಿರಾಟ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿವರೆಗೂ ಕೂಡ ಇರ್ತಕ್ಕಂಥ ಮೂಲ ತತ್ವ, ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಮೂಲ ತತ್ವವೇ ಇದು. ಇದನ್ನು ಯಾರು ಹೇಳ್ತಿಲ್ಲ, ಯಾರೂ ಕೇಳ್ತಿಲ್ಲ. ನಾವು ಹೇಳುತ್ತಿರುವುದು ಭವಿಷ್ಯ. ಯಾರ ಭವಿಷ್ಯ ಯಾರಿಗೂ ಗೊತ್ತಿಲ್ಲ, ಆದರೂ ಭವಿಷ್ಯ ಹೇಳ್ತಾವ್ರೆ, ಭವಿಷ್ಯ ಕೇಳ್ತಾವ್ರೆ. ಈ ಪ್ರಪಂಚದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಆರೋಗ್ಯದಲ್ಲಿ ಇರಬೇಕು ಅಂತಕ್ಕಂಥ ಪ್ರಜ್ಞೆ, ನಮ್ಮ ಮನಸ್ಸು ಆರೋಗ್ಯದಲ್ಲಿರಬೇಕು, ನಮ್ಮ ಮನಸ್ಸಿನ ದೋಷ ನಿವಾರಣೆ ಮಾಡಬೇಕು. ಆ ದೋಷ ಯಾವುದು ಅಂದರೆ, ಮನಸ್ಸಿನ ದೋಷ ಯಾವುದು? ನಮ್ಮ ಉಸಿರಾಟ. ಅರ್ಥ ಆಗುತ್ತೆ ಅನ್ಕೋತೀಮ್ಮ, ಅಲ್ವಾ? ಆದರೆ ಈ ಉಸಿರಾಟದಲ್ಲಿ ನಾವು ಬದುಕಿದ್ದೀವಿ, ಬದುಕು ಅನ್ನೋದಕ್ಕೆ ತೋರಿಸೋದಕ್ಕೆ ಉಸಿರಾಟ ಆಡ್ತಾ ಇದ್ದೀವಿ ಅನ್ನೋರಿಗೆ ನಾನು ಉತ್ತರ ಹೇಳಲಿಕ್ಕಾಗಲ್ಲ. ಉಸಿರಾಟದ ಕ್ರಮವನ್ನು ಅರಿಯದೇ ಇರತಕ್ಕಂಥವ್ರಿಗೆ ನಾನು ಉತ್ತರ ಹೇಳಲಿಕ್ಕಾಗಲ್ಲ. ಈಗ ಹೇಳಿದ್ದೀನಿ ಆಲ್ರೆಡಿ, ನಮ್ಮ ದೇಹದಲ್ಲಿ ರಕ್ತ ಚಲನೆ ಸೂಕ್ತವಾಗಿ ದೇಹದ ಎಲ್ಲ ಭಾಗಗಳಿಗೂ ಹೋಗಲೇಬೇಕು. ಇದು ದೇಹ ಅಂಗಾಂಗಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದಕ್ಕೆ. ಶಕ್ತಿ ಎಲ್ಲಿಲ್ವೋ ಅಲ್ಲಿ ನೋವು ಕಾಣಿಸುತ್ತೆ. ಈಗ ಇದನ್ನು ಯಾವುದರಿಂದ ಸರಿ ಮಾಡ್ಕೋಬೇಕು ಅಂತ ನೀವೇ ಡಿಸೈಡ್ ಮಾಡಿ, ಹೌದಲ್ಲಮ್ಮ? ಸೊ ಮನಸ್ಸು ಅಂತಕ್ಕಂಥದ್ದು ಭಗವಂತನ ಮೂಲಕ ನಮ್ಮ ದೇಹದಲ್ಲಿ ಯಾವಾಗಲೂ ನಮ್ಮೊಟ್ಟಿಗೆ ಇದ್ದಾರ್ರಿ ಭಗವಂತ. ನಮ್ಮ ಉಸಿರಿನ ಮೂಲಕದಲ್ಲಿ ನಮ್ಮೊಟ್ಟಿಗೆ ಭಗವಂತ ಇದ್ದಾನೆ. ನಾವು ಬಿಟ್ಟು ಬಿಟ್ಟು ಹುಡುಕ್ತಾ ಇದ್ದೀವಿ ರೀ. ಇದೇ ಭವಿಷ್ಯಕ್ಕೂ ಜ್ಯೋತಿಷ್ಯಕ್ಕೂ ಇರ್ತಕ್ಕಂಥ ನಿಕಟವಾದ ಸಂಬಂಧ. ನಮ್ಮಲ್ಲಿರುವ ಭಗವಂತನ ನಾವು ಪೂಜಿಸ್ದೆ, ಪ್ರೀತಿಸ್ದೆ, ಗೌರವಿಸದೆ ದೇವರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಹುಡ್ಕೊಂಡೋಗಿ. ಆದರೆ ನೀವೇನು ಕಲ್ತ್ರಿ, ಏನು ತಿಳಿದಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ಇದು ಮುಂದುವರೆದ ಭಾಗ ಹೇಳೋಣ ಈಗ. ಸರಿ ಗುರುಜಿ, ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಚಿಕ್ಕಮಂಗ್ಳೂರಿನಿಂದ ನೇತ್ರಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮಸ್ತೆ. ನನ್ನ ಹೆಸರು ನೇತ್ರಾವತಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗನ ನಕ್ಷತ್ರ ತಿಳಿಸಿ. ಮಗನ ಡೇಟ್ ಆಫ್ ಬರ್ತ್ 24/3/96. ನಕ್ಷತ್ರ ನಕ್ಷತ್ರ ಹೇಳಿ. ಕೃತಿಕಾ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ. ಹಾ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ನೀವೇನು ಓದಿದ್ದೀರಾ ಅಂದೆ?
ನಾವು ಒಂದ್ 8ನೇ ಕ್ಲಾಸು 9ನೇ ಕ್ಲಾಸ್ ಓದಿದೀವಿ ಗುರುಗಳೇ. ಮಗನಿಗೆ ಎಷ್ಟು ವಯಸ್ಸು? ಮಗನಿಗೆ ಈಗ 30 ವರ್ಷ ಗುರುಗಳೇ. ಏನಾಗಬೇಕಿತ್ತು ಅವನಿಗೆ? ಅವನು ಇಂಜಿನಿಯರು. ಈಗ ಏನಾಗಬೇಕಿತ್ತು ಅಂದೆ? ಅದೇ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಮದುವೆ ಯಾವಾಗ ಆಗತ್ತೆ ಅಂತ? ಮದುವೆ ಯಾವಾಗ ಆಗತ್ತೆ ಅಂತ ಕೇಳ್ಬೇಕಾ ಏನು? ಯಾವಾಗ ಆಗುತ್ತೆ ಅಂತ ಕೇಳ್ತಿಲ್ಲ ಗುರುಜಿ. ನಮ್ ಜೀವನ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲದನ್ನು ಇರೋದನ್ನೆಲ್ಲ ಕಳ್ಕೊಂಬಿಟ್ಟಿದಾರೆ ನಮ್ಮ ಮನೆಯವರು. ಈಗ ನಮ್ಮನ್ ಸಾಕ್ತಿರೋದೇ ನನ್ ಮಗ. ಮನೆ ಬಾಡಿಗೆ ಕಟ್ಟೋದ್ರಿಂದ ಹಿಡಿದು ನಮ್ಗೆ ಎಲ್ಲ ಜೀವನ ನೋಡ್ಕೊಂತಿರೋದೇ ನನ್ ಮಗ. ಸರಿ, ಈಗ ಪ್ರಶ್ನೆ ಏನ್ ನಿಮ್ದು? ಪ್ರಶ್ನೆ ಅದೇ, ಏನಿಲ್ಲಲ್ಲ, ಕೆಲಸ ಒಂದೇ ಇರೋದು. ಹೆಣ್ ಕೊಡ್ತಾರ? ಕೆಲಸ ಇದ್ರೆ ಮನೆ ಇದೆಯಾ, ತೋಟ ಇದೆಯಾ ಅಂತ ಕೇಳ್ತಾರೆ. ತೋಟ ಇದ್ರೆ ಊರಿಗೆ ಕೆಲಸದಾಗಿರ್ಬೇಕು ಅಂತಾರೆ. ಅದಿದ್ರೆ ಇದಿಲ್ಲ, ಇದಿದ್ರೆ ಅದಿಲ್ಲ. ಗುರುಗಳೇ, ಜೀವನದ ಮದ್ವೆನೇ ಬೇಡ ಅಂತ ಅವನು. ಯಾಕಂತೆ? ಕಷ್ಟ ಅಂತ, ದುಡ್ಡಿಲ್ಲ ಅಂತನಾ? ಅದೇ ಈಗ ಮದ್ವೆ ಆಗಿ ಬಿಟ್ಟೋಗ್ಬಿಟ್ರೆ ಈ ಮರ್ಯಾದೆ ಇನ್ನ ಆ ಮರ್ಯಾದೆ ಬೇಡವಲ್ಲ. ಅದ್ಯಾಕೆ ಈಗಲೇ ನಂಬಿಕೆ? ಬಿಟ್ಟೋಗ್ಬಿಟ್ರೆ ಅಂದ್ರೆ ಯಾಕೆ ಬಿಟ್ಟೋಗ್ಬಿಡ್ತಾರೆ? ಇವ್ರು ಸರಿ ಇಲ್ಲ, ಅವ್ರು ಬಿಟ್ಟೋಗ್ತಾರೆ. ಏನಿಲ್ಲಲ್ಲ ಗುರುಗಳೇ, ಈಗಿನ ಹುಡುಗಿಯರೆಲ್ಲ ಈ ದುಡ್ಡು ಇದು ಅಂದ್ರೆ ದುಡ್ಡು ಬೇಡ ಅಲ್ಲ, ಇರ್ಬೇಕು, ಮಜಾ ಮಾಡ್ಬೇಕು. ಅವರು ದುಡ್ಡು ಇರ್ಬೇಕಲ್ವ? ಅಲ್ಲ, ಹುಡುಗಿರು ದುಡ್ಡು ಕೇಳೋದು ತಪ್ಪು ಅಂತನಾ? ದುಡ್ಡು ಕೇಳೋದು ತಪ್ಪಲ್ಲ ಗುರುಗಳೇ, ಆದ್ರೆ ನಮ್ ಕಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಡೆಯಂತ ಹುಡುಗಿಯರ್ ಸಿಗ್ಬೇಕಲ್ವಾ? ಅಮ್ಮ, ಇದು ಈ ಸದ್ಯಕ್ಕೆ ಬಗೆಯಿರೋ ವಿಚಾರ ಅಲ್ಲ. ಕಷ್ಟಕ್ಕೆ ಅರ್ಥ ಮಾಡ್ಕೊಂಡು ಹೆಂಡತಿ ಪ್ರಪಂಚ ಸಿಗ್ತಾಳೆ ಅಂದ್ರೆ ಕನಸಿನ ಮಾತು. ಅದೇ ಗುರುಗಳೇ, ಅದಕ್ಕೆ ಈಗ ನೀನ್ ಏನಾದ್ರು ಮಾಡ್ಕೋ, ನನ್ಗೆ ಏನ್ ಕೊಡ್ಬೇಕು ಕೊಡ್ಬಿಡು ಅನ್ನೋದೇ ಜಾಸ್ತಿ. ಅದೇ ಗುರುಗಳೇ, ಈಗ ಮದುವೆನೇ ಆಗಲ್ಲ ಹಂಗಾರೆ. ಅದಕ್ಕೆ ನಿಮ್ಮ ಮಗ ಮದುವೆ ಬೇಡ ಅಂತ ಇರೋದು. ಏನು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಇವರು ಯಾರ್ದೋ ಜೊತೆಗೆ ಹೋಗಿ ಅವ್ರು ಮೋಸ ಮಾಡಿ ನಮಗೆ ಬರೀ ಕೈ ಆಗ್ಬಿಟ್ಟಿದೀವಿ. ತುಂಬಾ ಲಾಸ್ ಆಗ್ಬಿಟ್ಟಿದೀವಿ. ಅಲ್ಲ, ನೀವು ಒಂದು ಮಾತು ಹೇಳ್ಬೇಕು ಅವನಿಗೆ. ನೀನು ಲವ್ ಮಾಡೋದು ಕಲ್ತ್ಕೊಂಡಿರ್ತಕ್ಕಂಥ ವಿಚಾರ ಗೊತ್ತಾ ಅಂತ ಕೇಳಿ ಅವನಿಗೆ. ಏನ್ ಗುರುಗಳೇ? ಲವ್ ಮಾಡೋದು ನಿನಗೆ ಇಷ್ಟನಾ ಕಷ್ಟನಾ ಅಂತ ಕೇಳಿ ಅವನಿಗೆ. ಕೇಳಿಲ್ಲ ಗುರುಗಳೇ, ಕೇಳ್ಬೇಕು. ಅಲ್ಲ, ನೀವು ಕೇಳಿ ಗೊತ್ತಾಗತ್ತೆ. ಏನಂದ್ರೆ ಅವ್ನು ಬರ್ತಾನಲ್ಲ ನಿಮ್ಮ ಮಗ, ಲವ್ ಮಾಡೋದು ಅಂದ್ರೆ ನಿನಗೆ ಇಷ್ಟನಾ ಕಷ್ಟನಾ ಅಂತ ಕೇಳಿ ಅವನ ಮುಖದಲ್ಲಿ ಏನು ಬರುತ್ತೆ ನಿಮಗೆ ಗೊತ್ತಾಗತ್ತೆ. ಹೌದಾ? ಅಂದ್ರೆ ನೀವು ಹೆದರ್ಕೋಬೇಡಿ ಲವ್ ಮಾಡ್ಬಿಟ್ಟವನ ಅಂತ. ಇಲ್ಲ ಗುರುಗಳೇ, ಇಲ್ಲ ಇಲ್ಲ, ಹೆದರಿಕೆನಲ್ಲ. ಅಲ್ಲ, ಲವ್ ಮಾಡಿದ್ರೆ ಏನು ತೊಂದರೆ ಇಲ್ಲ ತಾನೆ? ತೊಂದ್ರೆ ಇಲ್ಲ ಗುರುಜಿ. ಯಾರನ್ನ ಕರ್ಕೊಂಬಂದ್ರು ನನ್ನ ಮನೆ ಮಗಳ ತರ ನೋಡ್ಕೊಂತೀನಿ ನಾನು. ಅಬ್ಬಾ, ಹಂಗಾರೆ ಯಾರೋ ಕೇಳಿಸ್ಕೊಂಡಿರ್ತಾರೆ ಬಿಡಿ, ಫೋನಲ್ಲಿ ಯಾರೋ ಬರ್ತಾರೆ. ನಿಜ ಗುರುಗಳೇ, ನಿಜ. ಏನೂ ಇಲ್ದಿದ್ರು ಪರವಾಗಿಲ್ಲ. ನನಗೆ ಹೆಣ್ಮಕ್ಳಿಲ್ಲ. ಹೆಣ್ಮಕ್ಳು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ್ದೊಂದು ಓಕೆ, ನನಗೆ ನಿಜವಾಗ್ಲೂ ನನ್ನ ಮಗಳ ತರ ಸಾಕ್ತೀನಿ ಗುರುಗಳೇ. ಓಕೆ, ಆಯ್ತು. ಈಗ ನಿಮ್ಮ ಮಗನಿಗೆ ಜ್ವರ ಯಾವಾಗ ಬಂದಿತ್ತು ನಿಮ್ಮ ಪ್ರಕಾರ? ಜ್ವರ ಅಂತ ಯಾವಾಗ್ಲೂ ಬಂದಿಲ್ಲ ಗುರುಗಳೇ. ಅವನಿಗೆ ಶೀತ ಇದೆ ಸ್ವಲ್ಪ. ಅಲ್ಲಪ್ಪ, ಯಾವಾಗಲೂ ಜ್ವರನೇ ಬಂದಿಲ್ವಾ? ಜ್ವರ ಸಣ್ಣನಿದ್ದ ಬರೋದು ಗುರುಗಳೇ. ಸರಿ, ಎಷ್ಟು ದಿನ ಇರ್ತಿತ್ತು ಜ್ವರ? ಎಷ್ಟು ದಿನ ಅಂದ್ರೆ ಒಂದು 3 ದಿನ 4 ದಿನ ಇರೋದು. ಆ ಸಂದರ್ಭದಲ್ಲಿ ಯಾವಾಗ ಬ್ಲಡ್ ಚೆಕ್ ಮಾಡಿಸಿದ್ರಿ? ಏನ್ ಗುರುಗಳೇ? ಜ್ವರ ಬಂದಾಗ ಬ್ಲಡ್ ಚೆಕ್ ಮಾಡಿಸು ಅಂತ ಡಾಕ್ಟರ್ ಹೇಳಿ ನೀವು ಚೆಕ್ ಮಾಡಿಸಿದ್ದು ಉಂಟಾ? ಇಲ್ಲ ಗುರುಗಳೇ, ಯಾವತ್ತೂ ಒಂದು ಬ್ಲಡ್ ಚೆಕಪ್ ಮಾಡಿಸಿಲ್ಲ ಇಲ್ಲಿವರೆಗೂ. ಓಕೆ. ಈಗ ಅವನು ಕೋಪ ಮಾಡ್ತಕ್ಕಂಥ ವಿಚಾರ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಅಂತೀರಾ? ನನ್ನ ಮಗ ಕೋಪನೇ ಮಾಡಲ್ಲ ಅಂತೀರಾ, ಇಲ್ಲ ಸ್ವಲ್ಪ ಕೋಪ ಜಾಸ್ತಿ ಇದೆ ಅಂತೀರಾ? ಇಲ್ಲ ಗುರುಗಳೇ, ಮಾಡ್ಕೊಂತಾನೆ. ಅದ ಹೆಂಗೆ ಮನುಷ್ಯ ಅಂತಿದ್ಮೇಲೆ ಕೋಪ ಬರ್ದಂಗಿರೋ ಕರೆಕ್ಟ್. ಹಿಂಗೆ ಹೇಳಿ ಎಲ್ರಿಗೂ ಕೋಪ, ಮನುಷ್ಯ ಆದ್ಮೇಲೆ ಕೋಪ ಇರಬೇಕು, ಹಂಗಿದ್ಮೇಲೆ ಕಷ್ಟನೂ ಸಹಿಸ್ಕೋಬೇಕಲ್ವಾ? ಯಾಕೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೋಪ ಅಂತಂದ್ರೆ ಅವ್ರ ಅಪ್ಪಾಜಿ ತಪ್ಪು ಮಾಡಿ ಎಲ್ಲ ಕಳ್ಕೊಂಬಿಟ್ರಲ್ಲ. ಹಂಗಾಗಿ ನೋಡು, ಮುಂಚೆ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ದು ಈಗ ಏನು ಇಲ್ವಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ತಂದೆ ಇದ್ದಾರಾ? ಇಲ್ಲ ಗುರುಗಳೇ, ತೀರೋ ಇದ್ದಾರೆ. 20 ವರ್ಷದ 30 ವರ್ಷದ ಮುಂಚೆನೆ ತೀರೋ ಇದ್ದಾರೆ ಅವ್ರು. ಇಲ್ಲ, ಅವ್ರಿಗೆ ಸತ್ತ ವಯಸ್ಸೆಷ್ಟು? ಅಪ್ಪಾಜಿ ಸತ್ತಾಗ ಒಂದ 60-70 ವರ್ಷ. ಎಲ್ಲ ಹಾಕಿದ್ರಿ ನಿಮ್ಮ ತಂದೆಯವ್ರನ್ನ? ಎಲ್ಲ ಹಾಕಿದ್ರಿ? ಜಮೀನಲ್ಲ? ಜಮೀನಲ್ಲಿ ಸುತ್ತರು. ಒಂದು ನಿಮಿಷ ಸಾಕು. ಈಗ ನಿಮ್ಮ ಮಗನ ಸ್ಟೋರಿ, ನಿಮ್ಮ ಯಜಮಾನರು ಕಳ್ಕೊಂಡಿರೋ ಸ್ಟೋರಿ, ನೀವು ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಶ್ರೀಮಂತಿಯಾಗಿ ಇರಬಾರ್ದು ಅಂತ ನಿಮ್ಮ ಅಪ್ಪ ಬರ್ದಿಟ್ಬಿಟ್ರಾಗವ್ರೆ. ಈಗ ಗೊತ್ತಾಯ್ತಾ? ಅಯ್ಯೋ, ನಿಧಾನ, ತಾಳ್ಮೆ. ಯಾಕೆ ಉಸಿರು ಹಿಂಗೆ ಬಿಡ್ತಾ ಇದ್ದೀರಾ? ಗೊತ್ತಾಯ್ತಾ ನಿಮ್ಗೀಗ? ನಿಮ್ಮ ಯಜಮಾನರು ಕಳ್ಕೊಳ್ಳೋದು ಏನಕ್ಕೆ ಅಂದರೆ, ನನ್ನ ಮಗಳು ಸುಖವಾಗಿರಬಾರ್ದು ಅಂತ ಮದುವೆ ಆದ ತಕ್ಷಣ ಎಲ್ಲ ಕಳ್ಕೊತಾನೆ ಗಂಡ.
ಇದನ್ನು ತಿಳ್ಕೊಳಕ್ಕೆ 30 ವರ್ಷ ಆಯಿತು ನೋಡಿ, ವಿಷಯ ತಿಳ್ಕೊಳಕ್ಕೆ ಅಲ್ವಾ? ಗೊತ್ತಿಲ್ಲ ಗುರುಗಳೇ, ಯಾರು ನಿಮ್ ತರ ಹೇಳಲ್ಲ. ದಿನ ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೆ, ಆದ್ರೆ ಲೈನ್ ಸಿಗ್ತಾ ಇರ್ಲಿಲ್ಲ. ಅಲ್ಲ, ಈಗ ಖುಷಿ ಆಯ್ತಾ? ನಿಜ ಖುಷಿ ಆಯ್ತು. ನೀವ್ ಹೇಳ್ತಿರಲ್ವಾ, ಒಬ್ಬೊಬ್ರು ಚಪ್ಪಲಿ ತಂದು ನೋಡ್ಕೋಬೇಕು ಹಂಗೆ ಹೇಳ್ತಿರ ಗುರುಗಳೇ. ಯಾರು ಹೇಳಲ್ಲ, ಬರೀ ನಾಟಕ ಮಾಡ್ತಾರೆ. 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ. ಏನಾರ ಕೇಳಕ್ ಹೋದ್ರೆ ಹಿಂಗೆ ಹೇಳ್ತಾರೆ ಗುರುಗಳೇ, ನಿಮ್ ತರ ಹೇಳಲ್ಲ. ಇರಲಿ, ಖುಷಿಯಾಗಿ ಅಳಬೇಡಿ, ಯಾವುದೇ ಕಾರಣಕ್ಕೆ ತಿಳ್ಕೊಳ್ಳಿ. ಇಲ್ಲ ಗುರುಗಳೇ, ನನಗೆ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ನಾನು ದಿನ ಏನ್ ಕೆಲಸ ಇದ್ರು ಬಿಟ್ಟು ನಿಮ್ ಪ್ರೋಗ್ರಾಮ್ ನೋಡ್ತೀನಿ ನಾನು. ಓಕೆ, ನಿಮ್ಮ ಮಗನಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ನನ್ನ ಗಂಡನಿಗೆ ಯಾಕೆ ಈ ಸ್ಥಿತಿ ಬಂತು ಅಂತ ನಿಮ್ಮ ಮಗನಿಗೂ ಹೇಳಿ, ನೀವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಗನ ಕುಂಡಲಿಯ ಮೂಲಕವಾಗಿ ನಿಮ್ಮ ತಂದೆ ಮನೆಗೆ ಒಂದು ನರ್ಸಿಂಗ್ ಹೋಮ್ ಬೇಕಾಗತ್ತೆ, ಒಂದು ಪೊಲೀಸ್ ಸ್ಟೇಷನ್ ಬೇಕಾಗತ್ತೆ, ಒಂದು ಕೋರ್ಟ್ ಬೇಕಾಗತ್ತೆ, ಹಾರ್ಟ್ ಅಟ್ಯಾಕು, ಕಿಡ್ನಿ, ಲಿವರು, ಬೆನ್ನು, ಸೊಂಟ, ತಲೆ, ಇಡೀ ವಂಶಕ್ಕೆ ಯಾರ್ಯಾರು ಹೋಗುತ್ತೋ ಹೇಳಕ್ಕೆ ಬರಲ್ಲ. ಈ ಕರ್ಮ ತಿಳ್ಕೊಬೇಕಾ ಬೇಡವಾ ಡಿಸೈಡ್ ಮಾಡಿ. ತಿಳ್ಕೋಬೇಕು ಗುರುಜಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮದುವೆ ಮಾಡಬೇಡಿ, ಫಸ್ಟ್ ತಿಳ್ಕೊಳ್ಳಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಕಲಾವತಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಹೇಳ್ಬೇಕಾಗಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಪೂರ್ವಭದ್ರ ನಕ್ಷತ್ರ, ಕುಂಭರಾಶಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ. ನಿಂದೇನಮ್ಮ ಪೂರ್ವಭದ್ರ? ಹೌನಾ ಗುರುಜಿ. ಏನು ಓದಿದ್ಯಾ? ನಾನು BCom ಆಗಿದೆ ಮೇಡಮ್ ಗುರುಜಿ. ಈಗ ಏನು ಆಗಬೇಕು ಅಂತ ಕರೆ ಮಾಡಿದೆ? ಮಕ್ಕಳಿಗೆ ಮದುವೆ ಆಗ್ತಿಲ್ಲ, ನಂದು ಆರೋಗ್ಯ ಸಮಸ್ಯೆ ಇದೆ. ಮದುವೆಗೆ ಎಷ್ಟು ವರ್ಷ ಆಯಿತು? 40 ವರ್ಷ ಆಯ್ತು ಗುರುಜಿ. 40 ವರ್ಷ. ಚೆನ್ನಾಗಿ ಜೀವನ ಕಳೆದಿದ್ದೀನಿ ಅಂತನಾ? ಅಯ್ಯೋ ಯಾರಿಗೆ ಬೇಕು ಈ ಜೀವನ ಅಂತನಾ ಅಮ್ಮ? ಯಾರಿಗೆ ಬೇಕು ಅಂತ ಅನ್ಸುತ್ತೆ ಗುರುಜಿ. ಆದರೂ 40 ವರ್ಷ ಕಳೆದಿದ್ದೀರಲ್ಲ, ಏನು ಮಾಡೋದು ಗುರುಜಿ? ಮದುವೆ ಮಾಡ್ಕೊಂಡ್ಮೇಲೆ ಮಾಡ್ಕೊಳ್ಳೇಬೇಕಲ್ವಾ? ಪ್ರಪಂಚದಲ್ಲಿ ನನಗೇ ಕಷ್ಟ ಅಂತನಾ ಬೇರೆಯವರು ಇದೆ ಅಂತ ತಿಳ್ಕೊಂಡಿದ್ಯಮ್ಮ ನೀನು? ಅಂದ್ರೆ ಎಲ್ರಿಗೂ ಇದೆ ಗುರುಜಿ, ಆದ್ರೆ ನಮ್ಗೇನಂದ್ರೆ ನೋಡಕ್ಕೆ ಇವ್ರಿಗೇನು ಅನ್ನೋ ತರ ಅನ್ಸುತ್ತೆ ನೋಡೋರ್ಗೆ. ಓಕೆ, ಆದ್ರೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಮಕ್ಕಳು ಎಷ್ಟಮ್ಮ? 2 ಮಕ್ಕಳು. ನಿಮ್ಮ ಯಜಮಾನ್ರು ಏನು ಮಾಡೋದು? ಅವರು ಟಿವಿ ರಿಪೇರಿ ಮಾಡ್ತಾ ಇದ್ರು. ಇವಾಗ 5 ವರ್ಷದಿಂದ ಬೆಡ್ ರಿಡನ್ ಪೇಷಂಟ್. ಏನಾಯಿತು? ಕಿಡ್ನಿ ಪ್ರಾಬ್ಲಮ್, ಪಾರ್ಕಿನ್ಸನ್. ಎಷ್ಟು ವರ್ಷ ಆಯ್ತಿದು? ಇವಾಗ 6 ವರ್ಷ ಆಯ್ತು. ಬೇಜಾರು ಮಾಡ್ಕೊಬೇಡ, ಒಂದು ಮಾತು ಹೇಳ್ತೀನಿ ತಾಯಿ. 40 ವರ್ಷ ದಾಂಪತ್ಯ ಕಳೆದೀನಿ ಅಂತ ಈ ಹುಡುಗಿ ಹೇಳ್ತಲ್ಲ, ಕೈ ತಪ್ಪಲೆ ಹೊಡಿಬೇಕಮ್ಮ. ಪೂರ್ವಭಾದ್ರ ನಕ್ಷತ್ರಕ್ಕೆ ಮದುವೆನೇ ಆಗಲ್ಲ. ಪೂರ್ವಭಾದ್ರ ನಕ್ಷತ್ರಕ್ಕೆ ಮದುವೆನೇ ಇಲ್ಲ, ಸರಿಯಾಗಿ ರಿಯಾಲಿಟಿ ಹೇಳ್ಬೇಕಂದ್ರೆ. ಹಾಗಾದರೆ ಮದುವೆಯಾಗೋ ನಕ್ಷತ್ರ ಯಾವ ಸ್ವಾಮಿ? ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮದುವೆಯಾಗೋ ನಕ್ಷತ್ರ ಯಾವುದು ಸ್ವಾಮಿ ಅಂತ ನೀವೇನಾದ್ರು ಕೇಳಿದ್ರೆ 27 ನಕ್ಷತ್ರವೂ ಮದುವೆ ಸೂಟಬಲ್ ಇಲ್ಲ. ಹಾಗಿದ್ರೆ ಮದುವೆ ಮಾಡ್ತಾ ಇದ್ದಾರಲ್ಲ, ಏನು ಮಾಡೋಣ ಅಂದರೆ ಕರ್ಕೊಂಬನಿ ಹೇಳ್ಕೊಡ್ತೀನಿ ನಾನು. ಎಷ್ಟು ಲಕ್ಷ ಜನ ಕರ್ಕೊಂಬನಿ. ಯಾರಾದರೂ ಒಳ್ಳೆಯ ನಕ್ಷತ್ರ ಪ್ರಪಂಚದಲ್ಲಿ ಇದೆ ಅಂತ ಯಾವನಾದರೂ ಪ್ರೂವ್ ಮಾಡಿದ್ರೆ, ಯಾವನಾದರೂ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಬರೀ ಬೋಗಸ್. ನಕ್ಷತ್ರಗಳಲ್ಲಿರುವಂಥ ಸತ್ಯವನ್ನು ಮ್ಯಾಚಿಂಗ್ ಮಾಡಿ ಮದುವೆ ಮಾಡ್ತಾ ಇದ್ದಾರಲ್ಲ, ಇದು ಹಣದ ಮ್ಯಾಚಿಂಗ್ಗೆ ಹೊರತು ಹೆಣ್ಣು ಗಂಡಿನ ಮ್ಯಾಚಿಂಗ್ ಅಲ್ಲ. ಇವತ್ತು ಈ ತಾಯಿ ಅಮ್ಮನಿಗೆ ಪಾಪ 5 ವರ್ಷ ಬೆಡ್ ರಿಟರ್ನ್ ಅಂತ ಹೇಳಿದ್ರೆ, ಈ ಅಮ್ಮ ಮುಂದಿನ ಕತೆ ಏನು? ಇಂಥ ಮದುವೆ ಮಾಡಿಸಿದವ್ರನ್ನ ಯಾವ ಕಂಬಕ್ಕೆ ಕಟ್ಟು ಹೊಡಿಬೇಕು ನೀವೇ ಯೋಚನೆ ಮಾಡಿ. ಮದುವೆ ಮಾಡ್ತಾರೆ, 3 ದಿನಕ್ಕೆ ಸಮಸ್ಯೆ ಶುರುವಾಗತ್ತೆ. ಇಂಥ ಮದುವೆ ಮಾಡಿಸೋ ಪುಣ್ಯಾತ್ಮನು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ. ಯಾಕೆ ಅಂದರೆ ತುಂಬ ಈಸಿ ಬಿಸ್ನೆಸ್ ಇದು. ಸುಳ್ಳು ಹೇಳೋದು, ದುಡ್ಡು ಇಸ್ಕೊಳ್ಳೋದು, ಮ್ಯಾಜಿಕ್ ಮಾಡೋದು. ಅದಕ್ಕೆ ಎಲ್ಲ ಟರ್ನ್ ಆಗಿಬಿಡ್ತಾರೆ. ಏನು ಜ್ಯೋತಿಷ್ಯ ಹೇಳ್ಬಿಟ್ರೆ ಆಯಿತು. ಎಲ್ಲಿದೆ ರೀ ಜ್ಯೋತಿಷ್ಯ? ಯಾವನ್ರಿ ಹೇಳೋನು ಜ್ಯೋತಿಷ್ಯ ಹೇಳೋಕ್ಕೆ ಯಾವನ್ ತಾಕತ್ತಿದೆ ರೀ? ಯಾರು ಕಲ್ತಿದ್ದಾರೆ? ಜ್ಯೋತಿಷ್ಯ ಕಲಿಯೋದಲ್ಲ, ಓದೋದಲ್ಲ. ಆದರೂ ಅದನ್ನೇ ಹಿಡ್ಕೊಂಡು ಸಾಯ್ತಾ ಇದ್ದೀವಿ ಅನ್ನೋ ಒಂದು ಸ್ವಲ್ಪ ಯೋಚನೆ ಮಾಡಿ. ಇಂಥ ಹೆಣ್ಣು ಮಗಳು ಪ್ರಪಂಚದಲ್ಲಿ ಎಷ್ಟು ಜನ ಜೀವನದಲ್ಲಿ ದಾಂಪತ್ಯವನ್ನು ಹಿಂಸೆಯಲ್ಲಿ, ಆಯಮ್ಮ ಉಸಿರಾಡೋದೇ ಗೊತ್ತಿಲ್ಲ, ಮದುವೆ ಆಗಿದೆ. ಏನಮ್ಮ ಉಸಿರಾಡೋದು ಚೆನ್ನಾಗಿ ಗೊತ್ತಿದೆ ನಿಮಗೆ? ಇಲ್ಲ ಗುರುಜಿ. ಮತ್ತು ಏನಕ್ಕೆ ಮದುವೆ ಮಾಡ್ಕೊಂಡೆ ಅಂತ ನಾನು ಕೇಳಿದ್ರೆ ಏನು ಬೇಡಕ್ಕಾಗುತ್ತೆ? ಇವರಮ್ಮನ ಹೊಟ್ಟೆಲಿ ಹುಡ್ದಾಗ್ಲೇ ಈ ಪ್ರಾಬ್ಲಮ್ಮು. ಅದನ್ನು ರೆಡಿ ಮಾಡೋಕೆ ಅಪ್ಪ ಅಮ್ಮನ ಪುರ್ಸೊತ್ತಿಲ್ಲ. ಅದು ಹೆಂಗೋ ಮಾಡೋನು ಗಂಡನ ಕಟ್ಟು ಅಥವಾ ತಳ್ಳಿಬಿಟ್ರು. ಇವ್ರಿಗೆ 2 ಮಕ್ಕಳು. ಎಂಥ ಸಮಾಜ ರೀ ಇದು? ಎಂಥ ಸಮಾಜ ಆಗ್ತಾಯಿದೆ ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯನೇ ಇಲ್ಲದ ಗಂಡ ಹೆಂಡತಿ, ಆರೋಗ್ಯನೇ ಇಲ್ಲದ ಮಕ್ಕಳು. ಯಾವ ಮಟ್ಟಕ್ಕೆ ಈ ಸಮಾಜ ಚೆನ್ನಾಗಾಗತ್ತೆ? ಎಲ್ಲಿಂದ ರಿಪೇರಿ ಮಾಡೋದು? ಔಷಧಿ ನಮ್ಮ ದೇಶದಲ್ಲಿ ಇಲ್ಲ ರೀ.
ಇವತ್ತು ಇರ್ತಕ್ಕಂಥ ಕಾಯಿಲೆಗಳಿಗೆ, ಇನ್ನು ಮುಂದೆ ಬರ್ತಕ್ಕಂಥ ಕಾಯಿಲೆಗಳಿಗೆ ಯಾವ ಕಾರಣಕ್ಕೂ ಔಷಧಿ ಇಲ್ಲ. ಇದು ಏನೋ ಬದುಕಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಉಸಿರಾಡ್ತಾ ಇರಿ ಅನ್ನೋ ಔಷಧಿ ಇದೆಯೇ ಹೊರತು ಶಾಶ್ವತವಾದ ಔಷಧಿ ಯಾವ ಕಾರಣಕ್ಕೂ ಇಲ್ಲ. ಶಾಶ್ವತವಾದ ಔಷಧಿ ಇರೋದು ನಮ್ಮ ಉಸಿರಾಟದಲ್ಲಿ. ಇದು ಸತ್ಯ. ಇದನ್ನು ತಿಳ್ಕೊಂಡ್ರೆ ಬದುಕ್ತೀವಿ, ಆರೋಗ್ಯವಾಗಿರ್ತೀವಿ. ಇಲ್ಲ ಅಂದರೆ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ನಿದ್ದೆ ಬರುತ್ತೆ ಗೊತ್ತಿಲ್ಲ, ಬೆಳಿಗ್ಗೆ ಹೇಳ್ತೀವೋ ಗೊತ್ತಿಲ್ಲ. ಇದು ಯಾರಿಗೆ ಬೇಕ್ರಿ ಜೀವನ? ಅಮ್ಮ ನೀನು ಕೇಳೋದ್ರಿಂದ ತುಂಬ ಮನಸ್ಸು ನೋವಾಗತ್ತೆ, ನಾನು ಹೇಳೋಕ್ಕಾಗಲ್ಲ. ಒಂದಂತೂ ಅರ್ಥ ಮಾಡ್ಕೊ. ಹೇಳಿ ಗುರುಜಿ. ಒಂದು ನಿಮಿಷ ಏನು ಮಾಡು ಅಂದರೆ, ನಿಮ್ಮ ಮಕ್ಕಳು ವಯಸ್ಸೆಷ್ಟಮ್ಮ? 39. ಮಗನಿಗೆ, ನಿಮ್ಮ ಮಗನಿಗೆ ಮಕ್ಕಳಿಗೆ 39? 37 ವರ್ಷ. ಹೆಂಗಮ್ಮ ಆಗತ್ತಿದು? ಮದುವೆಯಾಗಿ 40 ವರ್ಷ ಅಂದರೆ 39 ವರ್ಷದ ಮಗ ಇದ್ದಾನ? ಮಗನ ಮಗಳ? ಮಗಳು. ಮದುವೆ ಆಯ್ತಾ? ಇಲ್ಲ ಗುರುಜಿ. ಯಾಕೆ? ಅವಳದು ಹೆಲ್ತ್ ಪ್ರಾಬ್ಲಮ್ ಇದೆ, ಅದಕ್ಕೆ. ಏನಮ್ಮ ಮತ್ತೆ ಮಗು ಮಾಡ್ಕೊಂಡ್ರಿ ನೀವು? 39 ವರ್ಷ ಮದುವೆಯಲ್ಲಿ ಬಂತು ಅದಕ್ಕೆ? ಯಾಕೆ ಮಾತು ಹೇಳಿದೆ? ಪೂರ್ವಾಭಾದ ನಕ್ಷತ್ರಕ್ಕೆ ಮದುವೆ ಆಗೋದೇ ತಪ್ಪು ಅಂತ ಏನಕ್ಕೆ ಹೇಳಿದೆ ಅಂದರೆ, ನೋಡಮ್ಮ ಇದು ಈ ಅಮ್ಮ ಅನುಭವಿಸ್ಲಿ, ಹೊಟ್ಟೆಲಿ ಹುಟ್ಟಿದ ಮಗಳು ಅನುಭವಿಸ್ಬೇಕು, ಮಗ ಇದ್ರೆ ಅವನು ಅನುಭವಿಸ್ಬೇಕು, ಗಂಡನೂ ಅನುಭವಿಸ್ಬೇಕು. ಅಂದರೆ ಎಂಥ ಕಿತ್ತೋಗಿರೋ ನಕ್ಷತ್ರ ಪೂರ್ವಭಾದ್ರ ಅಂದರೆ, ಜಾತಿ, ಶ್ರದ್ಧೆ, ಶ್ರಾದ್ದ, ದೇವರು, ಧರ್ಮ, ಹಗಲು ರಾತ್ರಿ ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಕುಟುಂಬ ಇದು. ಏನೇನೂ ಗೊತ್ತಿಲ್ಲ, ಯಾವುದನ್ನು ನಂಬಿಲ್ಲ. ಹೋಯ್ತಾ ಇನ್ನೊಂದು ಕಟ್ಕೋ. ಏನಕ್ಕೆ? ಮದುವೆ ಆದರೆ ಹೌದಾ ಓಡೋದ್ಲ, ಇನ್ನೊಬ್ಳು ಕಟ್ಕೋ. ಅಥವಾ ಅವಳು ಇದ್ದರೆ ಇನ್ನು ಸ್ವಲ್ಪ ಇರಲಿ, ಸಪ್ರೇಟಾಗಿ ಎತ್ತಾಗೊಂದು ಇನ್ನೊಂದು ಮಾಡ್ಕೋ. ಈ ಥರ ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥ ಕುಟುಂಬದಲ್ಲಿ ಬರುತ್ತೆ ಪೂರ್ವಭಾದ್ರ ನಕ್ಷತ್ರ. ಜನ್ಮ ಕೊಟ್ಟವ್ರು ಸಾಲ ತೀರಿಸಿಲ್ಲ, ದೇವರು ಅಂದರೆ ಗೊತ್ತಿಲ್ಲ, ಹಗಲು ರಾತ್ರಿಗೆ ಬೆಲೆ ಇಲ್ಲ, ಉಸಿರಾಡೋದು ಗೊತ್ತೇ ಇಲ್ಲ, ಊಟದ ಬಗ್ಗೆ ಅರಿವೇ ಇಲ್ಲ, ದಾಂಪತ್ಯದ ಬಗ್ಗೆ ಕ್ವಾಲಿಟಿ ಗೊತ್ತೇ ಇಲ್ಲ. ಇಂತಹ ಕುಟುಂಬಗಳಿದೆ ಈ ಪ್ರಪಂಚದಲ್ಲಿ, ಹಾಳಾಗ್ತಾ ಇದೆ ಅನ್ನೋದಕ್ಕೆ ಭಗವಂತ ಈ ರೂಪದಲ್ಲಿ ಕೂತ್ಕೊಂಡು ನಕ್ಷತ್ರಗಳನ್ನು ಈ ಭೂಮಿಗೆ ಪರಿಚಯ ಮಾಡಿಸಿದ್ದಾರೆ. ಈ ಸತ್ಯನೇ ಅರ್ಥ ಮಾಡ್ಕೊಳ್ಳದೆ ಏನು ಬದುಕ್ತೀರಾ, ಏನು ಬದುಕೋಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ. ಅಮ್ಮ ನೀನು ಫಸ್ಟು ನಿನ್ನ ಮೊದಲನೆಯ ಮಗಳ ವಿಚಾರದಲ್ಲಿ ಒಂದು ಕುಂಡಲಿಯನ್ನು ದಯವಿಟ್ಟು ರೆಡಿ ಮಾಡಿ. ನನ್ನ ಬಲವಂತಕ್ಕಲ್ಲ, ಫಸ್ಟು ನಿಮ್ಮ ಕುಟುಂಬ, ನಿಮ್ಮ ಅಪ್ಪನ ಮನೆ, ನಿನ್ನ ಗಂಡನ ಮನೆ. ನನ್ನ ಗಂಡ ಯಾಕೆ ಇದನ್ನು ಅನುಭವಿಸ್ತಾ ಇದ್ದಾನೆ ತಿಳ್ಕೋಬೇಕು. ಸರಿ ಹೋಗುತ್ತೆ ಅಂತ ಹೇಳೋಕೆ ಬೇಕಾದಷ್ಟು ಜನ ಇರ್ತಾರೆ. ಯಾಕೆ ನಾವು ಯಾಕೆ ಅಲೆಮಾರಿಗಳ ಥರ ಇದ್ದೀವಿ? ನಾವು ಯಾಕೆ ಈ ಸಮಾಜಕ್ಕೆ ಒಳ್ಳೆ ಉತ್ತಮವಾಗಿ ಯಾಕೆ ಬದುಕೋಕ್ಕಾಗಿಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕಾ ಬೇಡವಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಸುಮ್ಮನೆ ಸಂಸಾರ ಮಾಡಿದ್ಯಾ ತಾಯಿ 40 ವರ್ಷ, ಯಾವ ಪುರುಷಾರ್ಥಕ್ಕಮ್ಮ? ನೀನು ಮಾಡು. ನಿಮ್ಮ ಮಕ್ಕಳನ್ನು ಈ ಮಟ್ಟಕ್ಕೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ, ನಮ್ಮ ಸಮಾಜದ ಕತೆ ಏನಾಗಬೇಕು? ಬೇಜಾರು ಮಾಡ್ಕೋಬೇಡ. ಸತ್ಯ ತಿಳ್ಕೊಂಡಿದ್ದು ಖುಷಿ ಆಯ್ತಾ, ಬೇಜಾರಾಯ್ತಾ? ಹೆಂಗೆ ಇದ್ರು ಹಾಂ, ನಾವು ಧರ್ಮವಾಗಿ ಬದುಕಿದ್ದೀವಿ ಗುರುಜಿ. ಯಾರು ಅಮ್ಮ ದಯವಿಟ್ಟು ಈ ಮಾತೆಲ್ಲೂ ಹೇಳ್ಬೇಡ, ಈ ಮಾತೆಲ್ಲೂ ಹೇಳ್ಬೇಡ. ಸುಳ್ಳಿದು. ಏನು ಧರ್ಮ ಅಂದರೆ ಏನಮ್ಮ ಗೊತ್ತು ನಿಂಗೆ? ಧರ್ಮ ಅಂದರೆ ಉತ್ತರ ಹೇಳು ನೋಡೋಣ. ಬರೀ ಹೇಳ್ಕೊಂಡೆ ಸುಳ್ಳು ಹೇಳ್ಕೊಂಡೆ ಬದುಕ್ತಾ ಇದ್ದೀವಿ ನಾವು. ಇದು ಹೇಳೋದು ಇದೇ ಲಾಸ್ಟ್ ಮಾಡು. ಏನು ಧರ್ಮ ಅಂದರೆ ಏನು ಹೇಳು ನೋಡೋಣ. ಏನಮ್ಮ ಧರ್ಮ ಅಂದರೆ? ನಾವು ಇನ್ನೊಬ್ರ ಹತ್ರ ದುಡ್ಡು ಇಸ್ಕೊಂಡು ಅದೆಲ್ಲಮ್ಮ ವಿಷಯ ತಾಯಿ. ಅದು ವ್ಯವಹಾರ, ವೃತ್ತಿ, ಅದೆಲ್ಲ ವಿಚಾರ. ಒಂದು ಮಗುವನ್ನು ಧರ್ಮವಾಗಿ ಪಡ್ಕೊಂಡಿದ್ದೀವ, ಆರೋಗ್ಯವಂತವಾದ ಗಂಡನನ್ನು ಮಾಡ್ಕೊಂಡಿದ್ದೀನ, ಆರೋಗ್ಯವಂತವಾದ ಮಕ್ಕಳನ್ನು ಪಡ್ಕೊಂಡಿದ್ದೀನ, ಇದು ಧರ್ಮ. ಎಲ್ಲೂ ಹೇಳ್ಬೇಡ ಹಂಗಂತ. ಏನು ವ್ಯವಹಾರ ಮಾಡೋಕ್ಕೆ ಬಂದಿದ್ದೀವ ಇಲ್ಲಿ ಭೂಮಿಯಲ್ಲಿ ನಾವು? ಯೋಚನೆ ಮಾಡಿ ಸ್ವಲ್ಪ. ಧರ್ಮವಾಗಿ ನಡ್ಕೊಂಡಿದ್ದೀವಂತೆ. ಎಲ್ರಿ ಬಂತ್ರಿ ಧರ್ಮ? ನಿಮ್ಮ ತಂದೆಗೆ ಕೇಳು, ನಿಮ್ಮ ಗಂಡನ ಅಪ್ಪನಿಗೆ ಕೇಳು, ಧರ್ಮ ಅಂದರೆ ಏನು ಅಂತ ಹೇಳ್ತಾರೆ ನೋಡೋಣ. ಸಾಧ್ಯನೇ ಇಲ್ಲ. ದಾನ ಮಾಡೋದು ಧರ್ಮ ಅಲ್ಲ, ಮೋಸ ಮಾಡದೇ ಇರೋದು ಧರ್ಮ ಅಲ್ಲ. ಅದು ನಾವು ಕುತ್ಕೊಂಡು ಹೇಳ್ಕೊಳಕ್ಕೆ ಶೋ ಅಪ್ ಅಷ್ಟೇ. ಅದು ಇದನ್ನು ಬಿಟ್ಬಿಡು ಮೊದಲು. ಧರ್ಮವಾಗಿ ನಡ್ಕೊಂಡಿದ್ದೀವಿ, ನಮ್ಮ ಅಪ್ಪ ಹಂಗಿದ್ರು, ನಮ್ಮ ತಾತ ಹಂಗೆ, ಇದನ್ನು ಬಿಟ್ಬಿಡಿ ಮೊದಲು. ಧರ್ಮವಾಗಿ ನಡ್ಕೊಂಡಿದ್ದರೆ ನೀವು ಕಷ್ಟಪಡ್ತಾನೇ ಇರಲಿಲ್ಲ. ಅಂದಮೇಲೆ ನೀವೇ ಆನ್ಸರ್ ತೊಗೊಳ್ಳಿ. ಅಲ್ಲಿ ಅವ್ರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈ ಸತ್ಯನ ಅರ್ಥ ಮಾಡ್ಕೋತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಏನು ಹೇಳ್ತೀವಿ? ಇಲ್ಲಿ ವಿಷಯ ಎಷ್ಟೊಂದು ಮಟ್ಟಕ್ಕೆ ಅಮ್ಮ ಇಷ್ಟು ಅನುಭವಿಸಿ, ನರಕ ಅನುಭವಿಸಿ ಧರ್ಮವಾಗಿ ನಡ್ಕೊಂಡಿದ್ದೀವಿ ಅಂತ ಹೇಳ್ತಾರಲ್ಲಮ್ಮ, ಎಷ್ಟರ ಮಟ್ಟಕ್ಕೆ ಸರಿ ಇದು? ಈ ಪ್ರಶ್ನೆ ಸುಮಾರು ಜನದ ಬಾಯಲ್ಲಿ ಬರುತ್ತೆ. ನಮ್ಮ ಅಪ್ಪ ಭಾರಿ ಹಂಗೆ ಮಾಡ್ತಿದ್ರು, ಹಂಗಿರ್ತಿದ್ರು, ನಮ್ಮಪ್ಪ ಹಿಂಗೆ ಬರೀ ಕತೆ ಹೇಳ್ತಾರೆ. ನೀನೇನಾಗಿದ್ದೀಯಾ ಅಂದರೆ ಉತ್ತರ ಇಲ್ಲ. ಯಾರು ದಾನ ಧರ್ಮ ಮಾಡೋದು? ಕಳ್ತನದ ದುಡ್ಡಿದ್ರೆ ರೀ ದಾನ ಧರ್ಮ ಮಾಡೋದು. ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನ ಯಾರು ದಾನ ಮಾಡೋಕ್ಕೆ ಹೋಗಲ್ಲ. ಏನಮ್ಮ? ಹೌದು. ಕಳ್ಳತನದ ದುಡ್ಡು ಬಂದರೆ, ಮೋಸದಲ್ಲಿ ದುಡ್ಡು ಬಂದರೆ ತಗೊಂಡೋಗಿ ಇನ್ನೊಂದು ಕಡೆ ಉಂಡಿಗೆ ಹಾಕ್ತಾನೆ. ಭಗವಂತನಿಗೆ ನಿನಗೆ 50 ನನಗೆ 50 ಅಂತ. ಯಾಕೆ? ಭಯ ಅಲ್ಲ ಇವನು ದಕ್ಕಿಸ್ಕೊಳ್ಳೋಕ್ಕೆ. ಕಷ್ಟಪಟ್ಟು ಮಾಡಿದ ಹಣವನ್ನು ದೇವಸ್ಥಾನಕ್ಕೆ ಹೋಗೋಕ್ಕೆ ಯೋಚನೆ ಮಾಡ್ತಾನೆ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ, ಬಸ್ ಹತ್ತಿ ದುಡ್ಡು ಕೊಟ್ಟು ಅಂತ. ಕಷ್ಟಪಟ್ಟವನು
ಶೋಕಿಯಿಂದ ಮೋಸದಿಂದ ಬಂದಂಥ ಹಣದಿಂದ ಹೆಂಗೆ ಬೇಕಾದ್ರೆ ಬದುಕ್ತಾನೆ. ಅವನು ಹೋಗಿ ಹುಂಡಿಯಲ್ಲಿ ಹಾಕ್ತಾನೆ, ಭಗವಂತನ ಕೊಡಲ್ಲ, ಹುಂಡಿಯಲ್ಲಿ ಹಾಕ್ತಾನೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಭಗವಂತನ ಹುಂಡಿಯಲ್ಲಿ ಹಾಕುವವರು ಯಾರು? ಮೈನಸ್ ಪಾಯಿಂಟ್. ಧರ್ಮ ಅಲ್ಲ ಇದು, ದಾನ ಅಲ್ಲ ಇದು, ಕರ್ಮದ್ದು, ಮೋಸದ್ದು. ಎಲ್ರಿಗೂ ಒಟ್ಟಿಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹಣವನ್ನು ಪೋಲು ಮಾಡೋದಕ್ಕೆ, ಹುಂಡಿಯಲ್ಲಿ ಹಾಕಲಿಕ್ಕೆ ಭಗವಂತ ನಮಗೆ ಕೊಟ್ಟಿಲ್ಲ. ದೇವರನ್ನ ರಕ್ಷಣೆ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ದೇವರಿಗೆ ದುಡ್ಡು ಕೊಡು ಅಂತ ದೇವರೆಲ್ಲೂ ಹೇಳಿಲ್ಲ. ನಮ್ಮ ಮಾಡ್ಕೊಳ್ತಿರ್ತಕ್ಕಂಥ ಕೆಟ್ಟ ಚಾಳಿಯಿಂದ, ಕೆಟ್ಟ ಅಭ್ಯಾಸಗಳಿಂದ ಜೀವನವನ್ನು ನಡೆಸೋದಕ್ಕೋಸ್ಕರವಾಗಿ ಯಾರಿಗೋ ಮೋಸ ಮಾಡಿ ಯಾವುದೋ ದುಡ್ಡು ಎಲ್ಲೋ ಹಾಕಿದ್ರೆ ಅದು ದಾನ ಧರ್ಮ ಆಗಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮುಂದಿನ ಭಾಗ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂದರೆ ಜೀವನದಲ್ಲಿ ಉಸಿರಾಟ ಎಲ್ರಿಗೂ ಒಂದೇ ಥರ ಇರಬೇಕು ಅಂತ ಭಗವಂತ ನಿರ್ಣಯ ಮಾಡಿದ್ದಾರೆ. ಆದರೂ ಉಸಿರಾಟ ಒಂದೇ ಥರ ಇಲ್ಲ ಅನ್ನೋದು ಸತ್ಯವನ್ನು ತಿಳ್ಕೊಬೇಕಾದ್ರೆ ಸ್ವಲ್ಪ ದಿನ ಕಾಯಲೇಬೇಕು. ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಅರ್ಥ ಮಾಡಿಕೊಂಡು ನೆಮ್ಮದಿಯಾಗಿರೋದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಕಷ್ಟಪಟ್ಟು ಶ್ರಮ ವಹಿಸಿ ನಾವು ಬದುಕಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನುವಂತಹ ಅರ್ಥಪೂರ್ಣ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.